ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುನ್ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದು ಯಮಗೆ ಮಂಗಳವಾ. 12ನೇ ಕಕ್ಷದ ವಿಚಾರವನ್ನು ನಾವು ನೋಡ್ತಾ ಇದ್ದೇವೆ. ಮುಂದೆ 13ನೇ ಕಕ್ಷಕ್ಕೆ ನಾವು ಹೋಗ್ತೇವೆ. ಅಲ್ಲಿಗೆ ಹೋಗುವ ಮುನ್ನ ಈ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಇನ್ನೊಂದಿಷ್ಟು ವಿಚಾರಗಳನ್ನು ಕೂಡ ಇಲ್ಲಿ ನಮಗೆ ಹೇಳಿದ್ದಾರೆ. ಅದನ್ನು ಸ್ತೋತ್ರಗಳನ್ನು ಕೇಳ್ತಾ ಮುಂದೆ ಹೋಗೋಣ. ಕಕ್ಷಾ ತಾರತಮ್ಯ ಸಂಧಿಯಲ್ಲಿ 12ನೇ ಕಕ್ಷದಲ್ಲಿ ಬರತಕ್ಕಂತಹ ಮರುತ ನಾವೇಶಯುತ ಧರ್ಮಜ ಕರಡಿ ವಿದುರನು ಸತ್ಯಜಿತು ಈರೆರಡು ಧರ್ಮನ ರೂಪ ಅಂತ 19ನೇ ಪದ್ಯದಲ್ಲಿ ಹೇಳಿದ್ದಾರೆ. ಆ ಯಮಧರ್ಮರಾಜರ ಸ್ತೋತ್ರವನ್ನು ಕಕ್ಷಾ ತಾರತಮ್ಯ ಸಂಧಿಯಲ್ಲೂ ಇದೆ. ಆ ಯಮಧರ್ಮರಾಜರ ಸ್ತೋತ್ರವನ್ನು ನೋಡೋಣ. ಅಲ್ಲಿ ಅಂಶಾವೇಶಗಳನ್ನು ಹೇಳಿದ್ರೆ ಜಗನ್ನಾಥದಾಸರು ಕಕ್ಷಾ ತಾರತಮ್ಯದಲ್ಲಿ ಎಲ್ಲ ದೇವತೆಗಳ ಸ್ತೋತ್ರವನ್ನು ಹೇಳಿ ನಮಗೆ ಪರಮಾನುಗ್ರಹವನ್ನು ಮಾಡಿದ್ದಾರೆ. ಆ ನರನ ನಾರಾಯಣನ ಹರಿಕೃಷ್ಣರ ಪಡೆದೆ ಪುರುಷಾರ್ಥ ತೆರದಲ್ಲಿ ತರಣಿ ಶಶಿಶತರೂಪರಿಗೆ ಸಮನೆನಿಸಿ ಪಾಪಿಗಳ ನಿರಯದೊಳು ನೆಲೆಗೊಳಿಸಿ ಸಜ್ಜನ ನೆರವಿಯನ್ನು ಪಾಲಿಸುವ ಔದುಂಬರ ಸಲಗು ಸಲಹೆಮ್ಮ ಬಿಡದಲೆ ಪರಮ ಕರುಣದಲ್ಲಿ. ಉದುಂಬರ ಅಂತ ಅವರಿಗೆ ಹೆಸರು. ಔದುಂಬರ ಅಂತ ಯಮರಾಜರ ಬಗ್ಗೆ ಹೇಳ್ತಾರೆ. ನರನ ನಾರಾಯಣನ ಹರಿಕೃಷ್ಣರ ಪಡೆದೆ. ನರ ನಾರಾಯಣ ಹರಿಕೃಷ್ಣ ಅಂತ 4 ಜನ ಮಕ್ಕಳನ್ನು ಪಡೆದೆ ಅಂತ ಹೇಳ್ತಾರೆ. ಈ ನರನ ನಾರಾಯಣರ ಬಗ್ಗೆ ಹೇಳುವಾಗ ಇವರು ಹೇಗೆ ಜಗನ್ನಾಥದಾಸರು ಹೇಳ್ತಾರೆ ಅಂದರೆ 4 ಜನ ಮಕ್ಕಳಲ್ವಾ, 4 ಜನ ಮಕ್ಕಳನ್ನು ಧರ್ಮಾರ್ಥ ಕಾಮ ಮೋಕ್ಷಗಳಂತೆ ಪುರುಷಾರ್ಥಗಳಂತೆ ಪಡೆದಿ. ಅಂದರೆ ಮಕ್ಕಳು ನಮ್ಮ ಪುರುಷಾರ್ಥಕ್ಕೆ ಆಗಬೇಕು, ಅಂತಹ ಮಕ್ಕಳನ್ನು ನಾವು ಪಡೆಯಬೇಕು. ಪುಣ್ಯವಂತರಿಗೆ ಅದು ಸಾಧ್ಯ. ಮಕ್ಕಳು ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೆ ಉಪಯೋಗವಾಗುವಂಥ ಮಕ್ಕಳಾದರೆ ಬಹಳ ಉಪಯೋಗ. ಆದ್ದರಿಂದ ನರನ ನಾರಾಯಣನ ಹರಿಕೃಷ್ಣರ ಪಡೆದೆ ಪುರುಷಾರ್ಥ ತೆರದಲ್ಲಿ ತರಣಿ ಶಶಿ ಶತರೂಪರಿಗೆ ಸಮನೆನಿಸಿ. ತರಣಿ ಸೂರ್ಯ, ಶಶಿ ಚಂದ್ರ, ಶತರೂಪಾದೇವಿಗೆ ಅಂದರೆ ಸ್ವಯಂಭೂಮನುರಾಜನ ಮಡದಿಯಾಗಿರತಕ್ಕಂಥವಳಿಗೆ ಸಮನೆನಿಸಿ, ಇವರಿಗೆ ಸಮಾನನಾಗಿದ್ದೀಯಾ. ಪಾಪಿಗಳ ನಿರಯದೊಳು ನೆಲೆಗೊಳಿಸಿ, ಪಾಪಿಗಳನ್ನು ಯಮಲೋಕದಲ್ಲಿ ನರಕದಲ್ಲಿ ಇಟ್ಟು ಸಜ್ಜನ ನೆರವಿಯನ್ನು ಪಾಲಿಸುವ. ಎಲ್ಲರನ್ನೂ ನರಕಕ್ಕೆ ಹಾಕ್ತಾರೆ ಅಂತ ಹೇಳಲಿಲ್ಲ, ಸಜ್ಜನ ನೆರವಿಯನ್ನು ಪಾಲಿಸ್ತಾರೆ. ಔದುಂಬರ ಅಂತ ಉತ್ತಮರಾದ ಮಹೇಶ್ವರನನ್ನ ಬರ ಹೊರಿಸ್ತಾರೆ, ಆರಾಧನೆ ಮಾಡ್ತಾರೆ. ಅದರಿಂದ ಉದುಂಬರನೇ ಔದುಂಬರ ಅಂತ. ಆದ್ದರಿಂದ ಆ ಯಮಕ್ಕಾಲೋ ಮನುಷ್ಯಾಣಂ ಅಂತ ಆ ಯಮರಾಜರ ಸ್ತೋತ್ರವನ್ನು ಕೂಡ ಮಾಡಿದ್ದಾರೆ. ಇದಾದ ಮೇಲೆ ತರಣಿ ಆಮೇಲೆ ನಾವೆಲ್ಲ ನೋಡಿದ್ದೀವಿ. ಹರಿಯರ ಸುಗ್ರೀವ, ಬ್ರಹ್ಮಾವಿಷ್ಟ ಸುಗ್ರೀವ, ಹರಿಯ ರೂಪಾವಿಷ್ಟ ಕರ್ಣ, ತರಣಿಗೆ ವರ್ಣವತಾರ, ಚಂದ್ರನು ಸುರಪನಾವೇಶಯುತ ಅಂಗದ ನೆನೆಸಿಕೊಳ್ಳುತ್ತಿಪ್ಪ ಎಂಬತಕ್ಕಂಥದ್ರಲ್ಲಿ ಮೊದಲಿಗೆ ಚಂದ್ರನ ಸ್ತೋತ್ರವನ್ನು ಮಾಡಿದ್ದಾರೆ ಹರಿಕಥಾಮೃತ ಸಾರದಲ್ಲಿ. ಬಹಳ ಸುಂದರವಾದ ಪದ್ಯ. ಹರಿಕಥಾಮೃತ ಸಾರದ ಕೆಲವು ಪದ್ಯಗಳನ್ನು ನೋಡಿದರೆ ತಾಕತ್ತಿರಬೇಕು, ಅದನ್ನು ಪದಚ್ಛೇದಗಳನ್ನು ಮಾಡಿ ಓದಬೇಕಾದ್ರೆ ಜಗನ್ನಾಥದಾಸರ ಮಾತನ್ನು. ಚಂದ್ರನ ಸ್ತೋತ್ರವನ್ನು ಮಾಡುತ್ತಾರೆ. ಮಧು ವಿರೋಧಿ ಮನೋಜ ಕ್ಷೀರೋದಧಿ ಮಥನ ಸಮಯದಲುದಿಸಿ ನೆರೆ ಕುದರ ಜಾ ವಲ್ಲಭನ ಮಸ್ತಕ ಮಂದಿರದಿ ಮೆರೆವಾ ವಿಧುತವಾಂಗ್ರಿಪಯೋಜಯುಗಳಕ್ಕೆ ಮಧುಪನಂದದಲೆರಗಲೆನ್ಮನದಧಿಪ ವಂದಿಪೇನು ಅನುದಿನ ಅಂತಸ್ತಾಪ ಪರಿಹರಿಸು. ತಾರತಮ್ಯವನ್ನು ಹೇಳ್ಕೊಳ್ಬೇಕಾದ್ರೆ ಕಕ್ಷಾ ತಾರತಮ್ಯ ಹೇಳ್ಕೊಳ್ಳೋದು ಭಾಳ ಒಳ್ಳೆಯದು. ಯಾಕೆಂದರೆ ಇಲ್ಲೊಂದು ಸ್ತೋತ್ರ, ಅದರ ಜೊತೆಗೆ ಪ್ರಾರ್ಥನೆ, ಅದರ ಜೊತೆಗೆ ಭಗವಂತನ ವಿಚಾರ, ಇಷ್ಟನ್ನು ಜಗನ್ನಾಥದಾಸರು ಮೇಳೈಸಿ ನಮಗೆ ಕೊಡ್ತಾರೆ. ನೋಡ್ರಿ, ಈ ಪದ್ಯ ಎಷ್ಟು ಕಾವ್ಯಮಯವಾಗಿ ಇದನ್ನು ತುಂಬಿದ್ದಾರೆ ಜಗನ್ನಾಥದಾಸರು ಅಂದರೆ. ಮಧು ವಿರೋಧಿ ಮನೋಜ, ಮಧುನಾಮಕ ದೈತ್ಯನಾದ ಅಂದರೆ
ಒಬ್ಬ ದಾನವ, ಅವನ ವಿರೋಧಿ, ಆ ದೈತ್ಯನಿಗೆ ವಿರೋಧಿಯಾದ ಭಗವಂತನ ಮನಸ್ಸಿನಿಂದ ಹುಟ್ಟಿದವನೇ ಮಧುವಿರೋಧಿ ಮನೋಜ. ಎರಡನೇ ವಿಶೇಷಣ ಕ್ಷೀರೋದಧಿ ಮಥನ ಸಮಯದಲುದಿಸಿ, ಕ್ಷೀರ ಸಮುದ್ರದ ಮಥನ ಕಡೆಯುವಾಗ ಹುಟ್ಟಿದವನೇ. ನೆರೆ ಕುಧರಜಾವಲ್ಲಭನ ಮಸ್ತಕ ಮಂದಿರದಿ ಮೆರೆವಾ. ಬಹಳ ಅದ್ಭುತವಾದ ಪದ ಇದು. ನೆರೆ ಬಹಳ ಚೆನ್ನಾಗಿ, ನೆರೆ ಮೆರೆವ ಚೆನ್ನಾಗಿ ಮೆರೀತಾ ಇದ್ದೀಯ ಅಂತ. ಅಂದ್ರೆ ಕುಧರಜಾವಲ್ಲಭನ ಮಸ್ತಕ ಮಂದಿರದಿ ನೆರೆ ಮೆರೆವ, ಚೆನ್ನಾಗಿ ಶೋಭಾಯಮಾನನಾಗಿರ್ತಕ್ಕಂಥವನು ಅಂತ. ಇಲ್ಲಿ ನೋಡ್ರಿ, ಬರೀ ಕನ್ನಡ ಪದ್ಯಗಳು ಮಾತ್ರ ಗೊತ್ತಿದ್ರೆ ಸಾಲದು, ಸಂಸ್ಕೃತದ ಅರ್ಥವೂ ನಮ್ಗೆ ಗೊತ್ತಿರಬೇಕು ಅನ್ನೋದನ್ನ ಕುಧರಜಾವಲ್ಲಭನ ಮಸ್ತಕ ಮಂದಿರದಿ ಮೆರೆವ. ಕುಧರ ಅಂದರೆ ಗೋತ್ರ ಪೃಥ್ವಿ ಭೂಮಿ ಅಂತ. ಕುಧರ ಅಂದ್ರೆ ಭೂಮಿ, ಭೂಧರ, ಪರ್ವತರಾಜ. ಯಾರು? ಕುಧರಜ. ಕುಧರ ಅಂದ್ರೆ ಪರ್ವತರಾಜ, ಅವನ ಅಂದ್ರೆ ಮಗಳು. ಪರ್ವತಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು? ಹಿಮಾಲಯ. ಅದರ ಅಂದ್ರೆ ಹಿಮಾಲಯನ ಮಗಳಾಗಿರ್ತಕ್ಕಂಥ ಪಾರ್ವತೀ ದೇವಿಯ ವಲ್ಲಭನ ಗಂಡನ ಮಸ್ತಕ ಮಂದಿರದಿ ಮೆರವಾ. ಹಿಮಾಲಯನ ಮಗಳು ಪಾರ್ವತಿನೂ ಆಗಬಹುದು, ಗಂಗೆಯೂ ಆಗಬಹುದು. ಯಾಕೆಂದ್ರೆ ಗಂಗೆ ಹುಟ್ಟೋದು ಹಿಮಾಲಯದಲ್ಲೇ ಅಲ್ವಾ. ಕುಧರಜ ವಲ್ಲಭನ ಮಸ್ತಕ ಮಂದಿರದಿ ಮೆರವ. ಇಷ್ಟೇ ನಾವು ಇಟ್ಕೊಂಡ್ಬಿಟ್ರೆ ಬಹಳ ಕಷ್ಟ. ಅದಕ್ಕೆ ಜಗನ್ನಾಥದಾಸರು ಮುಂದೆ ವಿಧು ಅಂತ ಪದವನ್ನು ಕೂಡ ಇಟ್ಟಿದ್ದಾರೆ. ಕುಧರಜಾವಲ್ಲಭನ ಮಸ್ತಕ ಮಂದಿರದಿ, ತಲೆಯಲ್ಲಿ ಚೆನ್ನಾಗಿ ಮೆರೀತಾ ಇರತಕ್ಕಂಥ ವಿಧು ಅಂದ್ರೆ ಹೇ ಚಂದ್ರನೇ, ತವಾಂಘ್ರಿ ಪಯೋಜ ಯುಗಳಕ್ಕೆ, ನಿನ್ನ ಪಾದಗಳೆಂಬತಕ್ಕಂಥ ಕಮಲಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಹೇಗೆ ಅಂದ್ರೆ ದುಂಬಿ ಹೇಗೆ ಹೂವಿನ ಮೇಲೆ ಕೂಡುತ್ತೋ, ಮಧುಪನಂದದ ಲೆರಗಲೆನ್ಮನದ ದೀಪ, ನನ್ನ ಮನಸ್ಸು ನಿನ್ನ ಪಾದಗಳಲ್ಲಿ ದುಂಬಿಯಂತೆ ಇರಲಿ. 12ನೇ ಕಕ್ಷದ ದೇವತೆ ಚಂದ್ರ ಸಾಮಾನ್ಯನಲ್ಲ. ಚಂದ್ರನ ಅನುಗ್ರಹ ಇಲ್ಲದಿದ್ರೆ ನಮಗೆ ಯಾವುದೂ ಆಗೋದಿಲ್ಲ, ಪಿತೃದೇವತೆಗಳ ಅನುಗ್ರಹವೂ ಆಗೋದಿಲ್ಲ. ಅದಾಗಬೇಕಾದ್ರಿಂದ ಎನ್ ಮನದಧಿಪ ಒಂದಿಪೇನು ಅಂತಸ್ತಾಪ ಪರಿಹರಿಸು ಸ್ವಾಮಿ. ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಅಂತಸ್ತಾಪವನ್ನು ಪರಿಹಾರ ಮಾಡು. ಹೊರಗಡೆಯ ತಾಪವನ್ನು AC ಹಾಕ್ಕೋಬಹುದು, ಫ್ಯಾನ್ ಹಾಕ್ಕೋಬಹುದು, ಮೈ ಮೇಲೆ ನೀರು ಹಾಕ್ಕೊಳ್ಬಹುದು. ಆದರೆ ಮನಸ್ಸಿನ ತಾಪ ಇದೆಯಲ್ಲ, ಅದು ಬಹಳ ಕಷ್ಟ. ಅದು ಆ ಮನೋತಾಪ ಎಂಬತಕ್ಕಂಥದ್ದು ಬಹಳ ಕಷ್ಟ. ಅದನ್ನು ಪರಿಹಾರ ಮಾಡು ಅಂತ ಚಂದ್ರನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲೇ ಬರತಕ್ಕಂತಹ ಶ್ರೇಷ್ಠನಾಗಿರ್ತಕ್ಕಂತಹ ನಮ್ಮ ಸೂರ್ಯನ ಸ್ತೋತ್ರವನ್ನು ಮಾಡುತ್ತಾರೆ. ಶ್ರೀವನರುಹಾಂಬಕನ ನೇತ್ರಗಳೇವೆ ಮನೆಯನಿಸಿ, ಸುಜನರಿಗೆ ಕರಾವಲಂಬನ ವೀವ ತೆರದಿ ಮಯೂಖ ವಿಸ್ತರಿಪ. ಆ ವಿವಸ್ಮಾನ್ಯೆಂದೆನಿಸುವ ವಿಭಾವಸು ವಹರ್ನಿಶಿಗಳಲ್ಲಿ ಕೊಡಲಿ ವಸುಂಧರೆಯೊಳಗೆ ವಿಪಶ್ಚಿತರೊಡನೆ ಸುಜ್ಞಾನ. ಇಲ್ಲಿ ಮತ್ತೆ ಸೂರ್ಯನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಸೂರ್ಯನ ಸ್ತೋತ್ರವನ್ನು ಮಾಡುವ ಸಂದರ್ಭದಲ್ಲಿ ಸೂರ್ಯನ ಬಗ್ಗೆ ಹೇಳುವಾಗ ಬಹಳ ಸುಂದರವಾಗಿ ಸೂರ್ಯನ ಬಗ್ಗೆ ಹೇಳ್ತಾ ಇದ್ದಾರೆ. ಸೂರ್ಯನ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಸೂರ್ಯ ಶ್ರೀವನರುಹಾಂಬಕನ ನೇತ್ರಗಳೇವೆ ಮನೆಯನಿಸಿ, ಚಂದ್ರಮ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಎನ್ನುವ ಮಾತನ್ನಿಟ್ಟುಕೊಂಡು ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಶ್ರೀವನರುಹ, ಶ್ರೀ ವನರುಹ ಅಂದರೆ ಕಮಲಾಕ್ಷನ ಪರಮಾತ್ಮನ ನೇತ್ರಗಳೇವೆ, ಅವನ ಕಣ್ಣುಗಳೇ ಶ್ರೇಷ್ಠವಾಗಿರ್ತಕ್ಕಂಥ ಮನೆ ಎನಿಸಿರ್ತಕ್ಕಂಥ ನೀನು. ಸುಜನರಿಗೆ ಕರಾವಲಂಬನ ವೀವತ, ಸಜ್ಜನರಿಗೆ ಕೈಯನ್ನು ಕೊಡ್ತೀಯ. ಯಾವುದರಿಂದ? ನಿನ್ನ ಕಿರಣಗಳೇವೆ ಕೈಗಳು. ಅಂತಹ ವಿವಸ್ವಾನ್ ಎಂಬತಕ್ಕಂತಹ ಸೂರ್ಯ ನಿನ್ನನ್ನು ಕೇಳ್ತಾ ಇದ್ದೀನಿ ಸ್ವಾಮಿ, ನನಗೆ ಸಜ್ಜನರ ಜೊತೆಗೆ ಜ್ಞಾನವನ್ನು ಕೊಡು ಎಂಬುದಾಗಿ ಕಳೀತಾ ಇದ್ದಾರೆ. ಇಷ್ಟು 12ನೇ ಕಕ್ಷದ ಬಗ್ಗೆ ಅಲ್ಲಿಯ ತನಕ ನಾವು ಕೇಳಿದ್ದಾಯಿತು. ಇನ್ನು ಮುಂದೆ ನಾವು ಕೇಳತಕ್ಕಂತಹದ್ದು 13ನೇ ಕಕ್ಷದಲ್ಲಿ ಬರ್ತಕ್ಕಂತಹ ವರುಣನ ಬಗ್ಗೆಯೂ ಕೂಡ ಮುಂದೆ ಹೇಳ್ತಾರೆ. ಈಗ ಸದ್ಯ 13ನೇ ಕಕ್ಷವನ್ನ ನಾವು ನೋಡೋಣ. 13ನೇ ಕಕ್ಷದ ಪದ್ಯ ಬೃಹತ್ತಾರತಮ್ಯ ಸಂಧಿಯಲ್ಲಿ 20ನೇ ಪದ್ಯ. ವರುಣ, ನಾರದ, ಭೃಗು, ಅಗ್ನಿ, ಪ್ರಸೂತಿಯರನ್ನ ಎಲ್ಲರನ್ನ 13 ಮತ್ತು 14ನೇ 15ನೇ ಕಕ್ಷೆಯನ್ನು ಒಟ್ಟಿಗೆ ಒಂದೇ ಪದ್ಯದಲ್ಲಿ 3 ಕಕ್ಷೆಗಳನ್ನು ಬೃಹತ್ತಾರತಮ್ಯ ಸಂಧಿಯಲ್ಲಿ ಹೇಳ್ತಾರೆ. ಏನು ಸಾಮರ್ಥ್ಯ ಜಗನ್ನಾಥದಾಸರದು! ತರಣಿಗಿಂತಲಿ ಪಾದ ಪಾದರೆ ವರುಣ ನೀಚ ಮಹಾಭಿಷಕ ದರ್ದುರ ಸುಷೇಣನು ಶಂತನುವು 4 ವರುಣ ರೂಪ. ಸುರಮುನಿ ನಾರದನು ಕಿಂಚಿತ್ ಕೊರತೆ ವರುಣಗೆ, ಅಗ್ನಿ, ಭೃಗು, ಅಜಗೊರಳ ಪತ್ನಿ ಪ್ರಸೂತಿ 3 ನಾರದನಿಗ ಧಮ. 13, 14, 15ನೇ ಕಕ್ಷ. 13ನೇ ಕಕ್ಷೆಯಲ್ಲಿ ವರುಣನೊಬ್ಬನನ್ನೇ ಸೇರಿಸ್ತಾರೆ, ಬೇರೆ ಯಾರನ್ನೂ ಸೇರಿಸೋದಿಲ್ಲ. ವರುಣದೇವರನ್ನು ಸೇರಿಸಿ ಹೇಳ್ತಾ ಇದ್ದಾರೆ ವರುಣದೇವರ ಬಗ್ಗೆ. ತರಣಿಗಿಂತಲಿ ಪಾದ ಪಾದರೆ, ತರಣಿ ಅಂದರೆ ಸೂರ್ಯ,
ಪದಚ್ಛೇದ ತರಣಿ ತರಣಿಗೆ ತರಣಿಗಿಂತಲಿ ಪಾದ ಪಾದರೆ ಪಾದ ಅರೆ ವರುಣ ನೀಚ ಮಹಾಭಿಷಕ್ ದರ್ದುರ ಸುಷೇಣನು ಶಂತನುವು ನಾಲ್ವರು ವರುಣ ರೂಪ. ಸುರಮುನಿ ನಾರದನು ಕಿಂಚಿತ್ ಕೊರತೆ ವರುಣಗೆ ಅಗ್ನಿ ಭೃಗು ಅಜಗೋರಳ ಪತ್ನಿ ಒಂದೇ ಪದ ಅಜಗೋರಳ ಪತ್ನಿ ಪ್ರಸೂತಿ ಮೂವರು ನಾರದನಿಗೆ ಅಧಮ. ಹೀಗೆ ಪದಚ್ಛೇದ. ಇನ್ನು ಇದರ ಅರ್ಥ ನೋಡ್ಲಿಕ್ಕೆ ಹೋದ್ರೆ ತರಣಿಗಿಂತಲಿ ಪಾದ ಪಾದರೆ ತರಣಿ ಅಂದ್ರೆ ಸೂರ್ಯಗಿಂತ ಅಂದ್ರೆ 12ನೇ ಕಕ್ಷದ ಸೂರ್ಯ ಚಂದ್ರ ಯಮಧರ್ಮರಾಜ ಇವರೆಲ್ಲರಿಗಿಂತ ತರಣಿಗಿಂತಲಿ ಪಾದ ಪಾದರೆ 4ನೇ ಒಂದು ಪಾದದ 6ನೇ 8ನೇ ಒಂದು ಭಾಗ ಅಂದ್ರೆ 8ನೇ 3 ಅಂಶ ಅಂತ ಇದನ್ನು ನೀವು ಕ್ಯಾಲ್ಕುಲೇಟ್ ನೀವೇ ಮಾಡ್ಕೊಳ್ರಿ. ಕಡಿಮೆ ಅಂತ ಎಂಬತಕ್ಕಂಥದ್ದಾಗಿ ಇವನು ಕಡಿಮೆ ಆಗಿದ್ದಾನೆ ಸೂರ್ಯನಿಗಿಂತ. ಹೀಗೆ 4ನೇ 8ನೇ 3 ಅಂಶ ಎಂಬುದನ್ನಾಗಿ ತಿಳ್ಕೋಬೇಕು ಅಂತ. ಈತ ಯಾವ್ಯಾವ ಅಂಶವನ್ನು ಮಾಡಿದ್ದಾನೆ ಅಂದರೆ ಮಹಾಭಿಷೇಕ್ ಎಂಬತಕ್ಕಂಥದ್ದಾಗಿ ಸೂರ್ಯನ ನಮ್ಮ ಶ್ರೇಷ್ಠನಾಗಿರತಕ್ಕಂಥ ವರುಣನ ಬಗ್ಗೆ ಹೇಳ್ತಾರೆ. ವರುಣ ಮಹಾಭಿಷೇಕ್ ಅಂತ ಒಂದು ಸೂರ್ಯವಂಶದಲ್ಲಿ ರಾಜ್ಯನಾಗಿದ್ದಾನೆ. ದರ್ದುರ ಅಂತ ಒಂದು ಕಪ್ಪೆ ರೂಪವೂ ಇದೆ. ಅದಾದ್ಮೇಲೆ ಸುಷೇಣ ಅಂತ ಒಂದು ಕಪಿ, ಶಂತನು ರಾಜ ಅಂತ ಚಂದ್ರವಂಶದಲ್ಲಿ. ಒಟ್ಟು ಹೀಗೆ 4 ವರುಣನ ರೂಪಗಳು ಎಂಬುದಾಗಿ ಹೇಳಿದ್ದಾರೆ. ಇನ್ನು ಚಕ್ಷೋ ಸೂರ್ಯೋ ಅಜಾಯತ, ಇನ್ನು ಸೂರ್ಯನ ಬಗ್ಗೆ ಹೇಳಿದ್ದಾಯಿತು. ಮುಂದಿನ ಇದರಲ್ಲಿ ಬಂದಾಗ ತರಣಿಗಿಂತಲೇ ಪಾದ ಪಾದರೆ ವರುಣ ನೀಚ ಮಹಾಭಿಷೇಕ್. ಅದಾದ ಮೇಲೆ ನಾವು ನೋಡ್ತಕ್ಕಂಥದ್ದು 4 ವರುಣನ ಅವತಾರ. ಮುಂದೆ ಸುರಮುನಿ ನಾರದ, ದೇವಋಷಿಗಳು ಅನ್ನೋದಕ್ಕೆ ನಾರದರನ್ನು ಸುರಮುನಿ ಅಂತ ಕರೆದಿದ್ದಾರೆ. ಕಿಂಚಿತ್ ಕೊರತೆ ವರುಣಗೆ, ಸ್ವಲ್ಪ ಕಡಿಮೆ ಅಷ್ಟೇ, ಎಷ್ಟು ಅಂತ ಲೆಕ್ಕ ಹಾಕೋಬೇಕು ನಾವೇ. ಕಿಂಚಿತ್ ಕೊರತೆ ಅಂತ ಅಷ್ಟೇ ಹೇಳಿದ್ದಾರೆ. ಇದಾದ ಮೇಲೆ ಅಗ್ನಿ ಭೃಗು ಅಜಗೋರಳ ಪತ್ನಿ. ಅಜಗೋರಳ ಅಂತಂದ್ರೆ ದಾಸ ನೋಡ್ರಿ ಎಂತೆಂಥ ಪದಗಳು ಉಪಯೋಗಿಸ್ತಾರೆ. ಅಜಗೋರಳ, ಅಜ ಅಂದ್ರೆ ಮೇಕೆಯ ಕೊರಳ ಪತ್ನಿ. ಮೇಕೆ ಕೊರಳು ಯಾರಿಗಿದೆ? ದಕ್ಷ ಪ್ರಜಾಪತಿಗೆ. ರುದ್ರದೇವರನ್ನು ಅವಮಾನ ಮಾಡಿ ತನ್ನ ತಲೆಯನ್ನ ಕಡಿಸಿಕೊಂಡು ವೀರಭದ್ರನಿಂದ ಕೊನೆಗೆ ರುದ್ರದೇವರ ಅನುಗ್ರಹ ಮಾಡಿ ಅಲ್ಲೇ ಇದ್ದ ಮೇಕೆಯ ತಲೆಯನ್ನು ಇಡ್ತಾರೆ. ಇದು ರುದ್ರದೇವರು 2 ಬಾರಿ ತಲೆಯನ್ನು ಜೋಡಿಸಿದ ಕಥೆ ನಾವು ನೋಡ್ತೀವಿ. ಒಂದು ಗಣೇಶನಿಗೆ ಇಟ್ಟಿರ್ತಕ್ಕಂಥ ಒಂದು ತಲೆ, ಇನ್ನೊಂದು ದಕ್ಷ ಪ್ರಜಾಪತಿಗೆ ಇಟ್ಟ ತಲೆ. ಎಲ್ಲ ಜ್ಞಾಪಿಸ್ಕೋಬೇಕು. ನಾವು ಓದಬೇಕಾದ್ರೆ ಇವೆಲ್ಲ ಜ್ಞಾಪಕಕ್ಕೆ ಬರಲ್ಲ, ಪುರಾಣ ಕೂತಾಗ ಜ್ಞಾಪಕಕ್ಕೆ ಬರ್ತಾವೆ. ಇಲ್ಲಿ ಅಜಗೋರಳ ಪತ್ನಿ ಪ್ರಸೂತಿ ದೇವಿಯ ಬಗ್ಗೆ ಇವರೆಲ್ಲ 3 ಜನರು ಕೂಡ 14ನೇ ಕಕ್ಷದ ನಾರದರಿಗಿಂತ ಇವರು ಕಡಿಮೆಯಾಗಿದ್ದಾರೆ ಎಂಬುದಾಗಿ 13ನೇ ಕಕ್ಷ ವರುಣ, 14ನೇ ಕಕ್ಷ ನಾರದ, 15ನೇ ಕಕ್ಷ ಭೃಗು ಅನಲ ಪ್ರಸೂತಿ ದೇವಿಯರು. ಇವರಿಷ್ಟು ಜನ ನಾರದರಿಗೆ ಅಭಿಮಾನ 15ನೇ ಕಕ್ಷದವರು ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಇಲ್ಲಿ ನೋಡ್ತಕ್ಕಂಥದ್ದು ನಾವು ವರುಣನ ರೂಪಗಳನ್ನು ನೋಡ್ತಾ ಹೋದರೆ ಮಹಾಭಿಷೇಕ್ ಎಂಬತಕ್ಕಂಥ ಒಬ್ಬ ರಾಜ. ಇದೊಂದಾದ ಮೇಲೆ ದರ್ದುರ ಕಪ್ಪೆ ರೂಪವಾಗಿ ಬಂದಿದ್ದಾರೆ ಅಂತ. ಮಂಡೂಕ ರೂಪಿ ವರುಣ ಸ್ತುಷ್ಟಾವ ಹರಿಮವ್ಯಯಂ ಅಂತ ಮಾಂಡೂಕ್ಯೋಪನಿಷತ್ತನ್ನು ಸ್ತೋತ್ರ ಮಾಡಿದವರು ಇವರೇ ನಮ್ಮ ವರುಣದೇವರೇ ತಾವು ಮಾಡಿದ್ದಾರೆ. ಇವರು ಭೃಗು ಋಷಿಗಳ ಮಗನಾಗಿ ಕೂಡ ಹುಟ್ಟಿದ್ರು ಎಂಬುದನ್ನ ಒಂದು ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ವರುಣನಿಗೆ ಅದೊಂದು ರೂಪ ದರ್ದುರ, ಅದೇ ಕಪ್ಪೆ ರೂಪದಲ್ಲಿ ಬಂದದ್ದು. ಸುಷೇಣ ಎಂಬತಕ್ಕಂಥದ್ದಾಗಿ ರಾಮಾವತಾರ ಕಾಲದಲ್ಲಿ ಕಪಿಯಾಗಿ ಬಂದಿದ್ದೊಂದು. ಶಂತನು ರಾಜ ಪ್ರತೀಪ ಪುತ್ರತಾ ಮಾಪ್ತಃ, ಪರಮಾತ್ಮನ ಸೇವೆಯನ್ನು ಮಾಡಲಿಕ್ಕಾಗಿ ಪ್ರತೀಪರಾಜನ ಮಗನಾಗಿ ಶಂತನು ಬರ್ತಿದ್ದಾನೆ. ಶಂತನು ಎಂ ಕರಾಭ್ಯಾಂ ಸ್ಪೃಶತಿ ಜೀರ್ಣಂಚ ಸುಖಮಶ್ನುತೆ ಅಂತ. ಈ ಶಂತನು ಅಂದರೆ ಯಾರ್ಯಾರು ಶಂತನು ರಾಜ ತಾಯಿನ ಕೈಯಿಂದ ಮುಟ್ತಾನೆ ಅವರೆಲ್ಲರ ಮುದುಕ ದೇಹ ಹೋಗಿ ಯುವಕ ದೇಹ ಬಂದ್ಬಿಡ್ತಿತ್ತಂತೆ. ಇವಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಸುಮ್ಮನೆ ಚವನಪ್ರಾಶ ಅದು ಇದು ತಗೊಂಡು ನಾವು ಯುವಕರಂತೆ ಕಾಣಿಸ್ಬೇಕು ಅಂತ ಏನೇನೋ ಪೇಂಟ್ಗಳೆಲ್ಲ ಹಣೆಗೆ ಬೆಳ್ಕೊಂಡು ಅದೆಲ್ಲ ತಲೆಗೆ ಹಣೆಗೆಲ್ಲ ಬೆಳ್ಕೊಂಡು ಎಲ್ಲ ಮಾಡ್ಕೋತೇವೆ. ಆದರೆ ಆ ಶಂತನು ರಾಜ ಅವನ ಮನೆ ಮುಂದೆ ನಿಲ್ತಾ ಇದ್ರಂತೆ ಜನ. ಎಂ ಕರಾವ್ ಯಾರು ಮುಟ್ತಾನೆ, ಯಾಕೆಂದ್ರೆ ವರುಣನಿಗೆ ಆ ನೀರಿಗೆ ಆ ಒಂದು ಸಾಮರ್ಥ್ಯ ಇದೆ. ಅದರಿಂದ ವರುಣ ಅವನು ಮುಟ್ಟಿದ ಅಂತಂದ್ರೆ ಅಷ್ಟು ಸಾಮರ್ಥ್ಯ. ಅದಕ್ಕೆ ಪುಣ್ಯಾಹವಾಚನದಲ್ಲಿ ವರುಣನ ಸ್ಮರಣೆಯನ್ನು ಮಾಡ್ತೀವಿ ನಾವು. ಪುಣ್ಯಾಹವಾಚನದಲ್ಲಿ ವರುಣ ಅವನ ಸ್ತೋತ್ರವನ್ನು ಮಾಡ್ತೀವಿ. ಆದ್ದರಿಂದ ವರುಣನ ರೂಪ ಇಷ್ಟು ಶಂತನು ಆಗಿದ್ದಾನೆ. ಈ ಶಂತನುವೇ ಗಂಗಾದೇವಿಯ ಗಂಡ. ಗಂಗಾದೇವಿಯ ಗಂಡನಾಗಿ ಈ ಶಂತನುವಿಗೆ ಈ ಒಂದು ಶಂತನುವಾಗಲಿಕ್ಕೆ ವರುಣನಿಗೆ ಕಾರಣ ಏನು ಅಂದರೆ ಬ್ರಹ್ಮದೇವರ ಸಭೆಯಲ್ಲಿ ಗಂಗಾದೇವಿಯ ಸೆರಗು ಜಾರಿದ್ದನ್ನು ನೋಡಿ ಎಲ್ಲರೂ ತಲೆ ಬಗ್ಗಿಸ್ತಾರೆ. ನನ್ನ ಹೆಂಡತಿಯ ಸೆರಗು ಜಾರಿದ್ರೆ ನಾನು ಯಾಕೆ ನೋಡಬಾರದು ಅಂತ ಶಂತನು ಅಂದರೆ ವರುಣ, ಮೂಲ ರೂಪದ ವರುಣ ಬ್ರಹ್ಮದೇವರ ಸಭೆಯಲ್ಲಿ ತನ್ನ ಹೆಂಡತಿಯ ಸೆರಗು ಜಾರಿದಾಗ ಅದನ್ನೇನು ನೋಡದೆ ಬಿಡೋದಿಲ್ಲ, ನೋಡ್ತಾನೆ. ತಪ್ಪು ಅಂತಾರೆ ನೋಡ್ರಿ. ನಮ್ಮ ಹೆಂಡತಿ ಆದರೂ ನಮ್ಮ ಹೆಂಡತಿಯನ್ನ ಸಭಾ ಮಧ್ಯದಲ್ಲಿ ದೊಡ್ಡವರ ಮಧ್ಯದಲ್ಲಿ ಹೇಗಿರಬೇಕು ಅಂತ ಇವತ್ತಿನ ಕಾಲದಲ್ಲಿ ಅದೆಲ್ಲ ಬಹಳ ಅನ್ಯಾಯ ಆಗಿ ಹೋಗಿದೆ. ಎಲ್ಲಿ ಯಾರು ಯಾಕೆ ಕೂತ್ಕೋಬೇಕು
ದೊಡ್ಡವರೆದುರಿಗೆ ಹೇಗಿರಬೇಕು, ಬಟ್ಟೆ ಹೇಗಿರಬೇಕು, ನಮ್ಮ ಅಲಂಕಾರ, ನಮ್ಮ ವೇಷಭೂಷಣ, ನಮ್ಮ ಆಚಾರ ವಿಚಾರಗಳು ದೊಡ್ಡವರೆದುರಿಗೆ ಇವತ್ತೆಲ್ಲ ಸಂಸ್ಕಾರಗಳೆಲ್ಲವನ್ನ ಸಮಾಜ ಪಾಶ್ಚಿಮಾತ್ಯರ ಬ್ರಿಟಿಷರ ಸಂಸ್ಕಾರಗಳನ್ನು ನೋಡಿಕೊಂಡು ತುಂಡು ಬಟ್ಟೆ ಹಾಕೊಳ್ತಾರೆ ಹೆಂಗಸರು. ಅದನ್ನು ಗಂಡಸರು ಸಹಿತ ನೋಡ್ತಾರೆ, ಅವರು ತುಂಡು ಬಟ್ಟೆ ಹಾಕೋತಾರೆ. ಮನೇಲಿ ಬಟ್ಟೆ ಇಲ್ಲದೆ ಇರೋ ಥರ ಹರ್ಕಲ್ ಜೀನ್ಸ್ ಪ್ಯಾಂಟ್ ಹಾಕೋತಾರೆ. ಇವೆಲ್ಲವನ್ನ ನಾವು ನೋಡ್ತೇವೆ. ಹೊಲಸು ಸಂಸ್ಕಾರಗಳು ಬಂದಿದೆ, ಅದನ್ನೆಲ್ಲ ಬಿಡಬೇಕು. ಯಾವತ್ತೂ ಕೂಡ ಮನೆಯಲ್ಲಿ ಅದನ್ನು ಮಾಡಬಾರದು. ಕಲಿ ಆವೇಶ ಹಾಕೋತಾರೆ, ಬಿಡಲಕ್ಕಾಗೋದಿಲ್ಲ. ಆದ್ದರಿಂದ ಈ ಶಂತನು ತನ್ನ ಹೆಂಡತಿಯನ್ನು ನೋಡಿದ್ದರಿಂದ, ಆತ ವರುಣ ನೋಡಿದ್ದರಿಂದ ಶಂತನುವಾಗುತ್ತಾನೆ. ಮುಂದೆ ಕಶ್ಯಪರ ಜೊತೆಗೆ ಮಾತಾಡ್ತಾ ಇದ್ದಾಗ ಆ ಹುಣ್ಣಿಮೆಯ ದಿವಸ ಸಮುದ್ರ ಉಕ್ಕೇರಿ ಬಂದಾಗ ಬ್ರಹ್ಮದೇವರ ಮೇಲ್ಗಡೆ ಸಮುದ್ರದ ನೀರು ಬೀಳುತ್ತೆ. ಆಗ ಮತ್ತೆ ಬ್ರಹ್ಮದೇವರು ಶಾಪವನ್ನು ಕೊಡ್ತಾರೆ. ಹೀಗೆ ಬ್ರಹ್ಮದೇವರ ಶಾಪ ಇದ್ದದ್ದರಿಂದ ಈ ವರುಣದೇವರಿಗೆ ಶಂತನು ಆಗುತ್ತಾನೆ, ಸುಷೇಣ ಆಗುತ್ತಾನೆ, ಮಹಾಭಿಷೇಕ ಆಗುತ್ತಾನೆ ಮತ್ತು ದರ್ದುರ ಅಂತ ಇಷ್ಟು ರೂಪಗಳು ಈತನಿಗೆ ಬಂದಿದೆ ಎಂಬುದನ್ನು ಹೇಳ್ತಾರೆ. ಈತ ನಮ್ಮ ವರುಣ 13ನೇ ಕಕ್ಷದಲ್ಲಿ ವರುಣದೇವರು ಬರ್ತಕ್ಕಂಥವರಾಗುತ್ತಾರೆ. ಇದನ್ನ ನಮ್ಮ ಜಗನ್ನಾಥದಾಸರಂತಗೂ ಬಹಳ ಪರಮಾದ್ಭುತವಾಗಿ ವರುಣನ ಸ್ತೋತ್ರವನ್ನು ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಕಕ್ಷಾತಾರತಮ್ಯ ಸಂಧಿಯ 25ನೇ ಪದ್ಯದಲ್ಲಿ ಲೋಕಮಾತೆಯ ಪಡೆದು ನೀ, 25ನೇ ಪದ್ಯ ಕಕ್ಷಾತಾರತಮ್ಯ ಸಂಧಿಯಲ್ಲಿ, ಲೋಕಮಾತೆಯ ಪಡೆದು ನೀ ಜಗದೇಕ ಪಾತ್ರಣಿಗಿತ್ತ ಕಾರಣ ಶ್ರೀಕುಮಾರಿ ಸಮೇತ ನೆಲೆಸಿದ ನಿನ್ನ ಮಂದಿರದೀ ಆ ಕಮಲ ಭವ ಮುಖರು ಬಿಡದೆ ಪರಾಕೆನುತ ನಿಂದಿಗರು ಗುಣರತ್ನಾಕರಣೆ ಬಣ್ಣಿಸಲಳವೆ ಕೊಡು ಎಮಗೆ ಸನ್ಮುದವಾ. ಬಹಳ ಸುಂದರವಾದ ಅದ್ಭುತವಾದ ಕನ್ಯಾದಾನದ ವಿಚಾರವನ್ನು ಹೇಳ್ತಾರೆ. ಕ್ಷೀರಸಾಗರಾಯ ನಮಃ ಅಂತ ವರುಣನ ಪೂಜೆಯನ್ನು ಮಾಡ್ತೀವಿ. ಶ್ವೇತದ್ವೀಪಾಯ ನಮಃ ಅಂತ ವರುಣನಿಗೆ ಕೈ ಮುಗಿದು ಪರಾಕ್ ಮಾಡಿ ಎಲ್ಲರೂ ಕೂಡ ಪೀಠ ಪೂಜೆ ಮಾಡುವಾಗ ಈ ದ್ವಾದಶಾದಿತ್ಯರಲ್ಲಿ ಮೊದಲನೇ 4ನೇವನಾಗಿರ್ತಕ್ಕಂಥ ವರುಣ, ಈತನ ಬಗ್ಗೆ ಹೇಳುವಾಗ ಲೋಕಮಾತೆಯ ಪಡೆದು ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮೀದೇವಿ ಬಂದ ಲಕ್ಷ್ಮೀದೇವಿಯನ್ನು ಮಗಳನ್ನಾಗಿ ಪಡೆದೆ. ಎಲ್ಲರೂ ಮಕ್ಕಳನ್ನು ಪಡೆದಿರ್ತಾರೆ. ಆದರೆ ಕನ್ಯಾದಾನ ಮಾಡುವಾಗ ನಾವ್ಯಾರೂ ಕೂಡ ನಾವು ಸಾಕ್ಷಾತ್ತಾಗಿ ಪರಮಾತ್ಮನಿಗೆ ದಾನ ಕೊಡ್ಲಿಕ್ಕೆ ನಮ್ಮ ಯೋಗ್ಯತೆ ಇಲ್ಲ, ದೇವರು ಬರೋದಿಲ್ಲ. ನಾವೇನು ಮಾಡ್ತೀವಿ, ಕನ್ಯಾದಾನ ಮಾಡುವಾಗ ಶ್ರೀಧರ ರೂಪಿಣೇ ವರಾಯ ಅಂತ ಪರಮಾತ್ಮ ಇದ್ದಾನೆ, ಅವನಿಗೆ ದಾನ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ದಾನ ಮಾಡುವುದೆಲ್ಲವೂ ಭಗವಂತನಿಗೆ, ಫ್ರಮ್ ಹರಿ ಟು ಹರಿ. ದಾನ ಮಾಡುವುದು ಪರಮಾತ್ಮನಿಂದ ಪರಮಾತ್ಮನಿಗೆ. ನಾವು ಕೊಡುವ ಯೋಗ್ಯತೆ ನಮಗಿಲ್ಲ. ಈ ಒಂದು ಅನುಸಂಧಾನ ನಮಗೆ ದಾನ ಮಾಡುವಾಗಿರಬೇಕು. ಆದ್ದರಿಂದ ಆತ ಏನು ಮಾಡಿದ, ಜಗದ್ ಏಕಪಾತ್ರನಿಗಿದ್ದ ಕಾರಣ, ಜಗತ್ತಿನಲ್ಲಿ ಏಕಪಾತ್ರ ಅಂದ್ರೆ ಮುಖ್ಯ ಪಾತ್ರ, ಭಗವಂತನೊಬ್ಬನೇ ಸಕಲ ದಾನಗಳನ್ನು ಕೊಡ್ಲಿಕ್ಕೆ ತಗೊಳ್ಳಿಕ್ಕೆ ಅವನೊಬ್ಬನೇ ಮುಖ್ಯ ಅಂತ ಪರಮಾತ್ಮನಿಗೆ ನೀನು ಲಕ್ಷ್ಮೀದೇವಿಯನ್ನು ಕೊಟ್ಟು ಮದುವೆ ಮಾಡಿದಿ. ದಾನವನ್ನು ಕೊಟ್ಟಾಗ ದಾನಂ ಧ್ರುವಂ ಫಲತಿ ಪಾತ್ರ ಗುಣ ಅನುಕೂಲ್ಯಾತ್. ದಾನವನ್ನ ಕೊಟ್ಟಾಗ ಒಳ್ಳೆಯ ಪಾತ್ರರಿಗೆ ದಾನ ಕೊಡಬೇಕು, ಒಳ್ಳೆಯ ಪಾತ್ರರನ್ನು ಹುಡುಕಿ ದಾನ ಕೊಡಬೇಕು. ತೀರ್ಥಗಳಲ್ಲಿ ನೋಡಬಾರದು, ಕ್ಷೇತ್ರ ಯಾತ್ರೆಗೆ ಹೋದಾಗ ನೋಡಬಾರದು. ದಾನಗಳನ್ನು ಕೊಡುವಾಗ ಪಾತ್ರರನ್ನು ನೋಡಿ ಕೊಡಬೇಕು. ಕನ್ಯಾದಾನವನ್ನಂತೂ ಬಹಳ ನೋಡಿ ಕೊಡಬೇಕು. ಕನ್ಯಾದಾನ ಮಾಡುವಾಗ ಏನೇನು ದಾನ ಕೊಡ್ತೇವೆ, ನಾವು ಮರಣದಾಗ ಯಾರು ಹೋದಾಗಲೂ ಕೂಡ ಅದೇ ದಾನವನ್ನು ಕೊಡ್ತೇವೆ. ಮರಣದಲ್ಲಿ ಬೇರೆ ಬೇರೆ ಒಬ್ಬರಿಗೆ ಕೊಡ್ತೀವಿ. ಒಬ್ಬರಿಗೆ ಶಯ್ಯಾದಾನ, ಒಬ್ಬರಿಗೆ ಸಾಲಿಗ್ರಾಮ ದಾನ, ಒಬ್ಬರಿಗೆ ಬಂಗಾರ, ಒಬ್ಬರಿಗೆ ಬೆಳ್ಳಿ, ಒಬ್ಬರಿಗೆ ಉಂಗುರ, ಒಬ್ಬೊಬ್ಬರಿಗೆ ಒಂದೊಂದು ಕೊಡ್ತೀವಿ. ಆದರೆ ಕನ್ಯಾದಾನ ಮಾಡುವಾಗ ಎಲ್ಲವನ್ನ ಅಳಿಯನಿಗೆ ಬಡಿತೀವಿ ತಗೊಂಡೋಗಿ. ಅವನಲ್ಲಿ ಯೋಗ್ಯತೆ ಇದೆಯಾ ಇಲ್ವಾ ನೋಡಲ್ಲ. ಯೋಗ್ಯನೇ, ಸಂಧ್ಯಾವಂದನೆ ಮಾಡ್ತಾನಾ ಇಲ್ವಾ, ಗೋತ್ರ ಗೊತ್ತಿದೆಯಾ ಇಲ್ವಾ, ಏನೂ ನೋಡಲ್ಲ. ಸುಮ್ಮನೆ ಮನುಷ್ಯ ಹೆಂಡತಿ ಊಟಕ್ಕೆ ಹಾಕ್ತಾನೆ ಅಂತ ಇಷ್ಟೇ ನೋಡಿಕೊಡ್ತೇವೆ. ಆದರೆ ನಿನ್ನ ಭಾಗ್ಯ ಎಂಥದ್ದು ವರುಣ ಅಂದ್ರೆ, ಲೋಕಮಾತೆಯ ಪಡೆದು ನೀ ಜಗದ್ ಏಕಪಾತ್ರನಿಗಿತ್ತ ಕಾರಣ. ದಾನವನ್ನು ಕೊಟ್ಟರೆ ಪಾತ್ರ ಗುಣ ಅನುಕೂಲ್ಯ. ಯೋಗ್ಯರಿಗೆ ದಾನವನ್ನು ಕೊಟ್ಟರೆ ಪಾತ್ರ ಯೋಗ್ಯವಾಗಿದ್ರೆ ಅದು ದೇಶೇ ಕಾಲೇಚ ಪಾತ್ರೇಚ ಯದ್ದಾನಂ ಸಾತ್ವಿಕಂ ಸ್ಮೃತಂ ಅಂತಾನೆ ಕೃಷ್ಣ ಗೀತೆಯಲ್ಲಿ. ಒಳ್ಳೆ ದೇಶ, ಒಳ್ಳೆ ಕಾಲ, ದೇಶೇ ಕಾಲೇಚ ಪಾತ್ರೇಚ, ಒಳ್ಳೆ ಪಾತ್ರ. ದಾನ ತೆಗೆದುಕೊಳ್ತಕ್ಕಂಥವನು ಯೋಗ್ಯನಾಗಿದ್ದರೆ ಏನಾಗತ್ತೆ, ಅದು ಒಳ್ಳೆಯ ಫಲವನ್ನು ಕೊಡುತ್ತೆ. ಪರಮಾತ್ಮನಿಗೆ ಲಕ್ಷ್ಮೀದೇವಿಯನ್ನು ನೀನು ದಾನ ಕೊಟ್ಟಿದ್ದರಿಂದ ಹೇ ವರುಣ, ಪರಮಾತ್ಮ ನೋಡಿದನಂತೆ ನಿನಗೇನು ಕೊಡಲಿ, ಲಕ್ಷ್ಮೀದೇವಿಯನ್ನು ಕೊಟ್ಟಿದ್ದರಿಂದ ಏನು ಮಾಡಲಿ ಅಂತ ಹೇಳಿ ಶ್ರೀಕುಮಾರಿ ಸಮೇತ ನೆಲೆಸಿದ. ಇದು ಜಗನ್ನಾಥದಾಸರಿಗೆ ಎಲ್ಲಿಂದ ಸಿಕ್ತು ಅಂದ್ರೆ, ತೀರ್ಥ ಪ್ರಬಂಧದಲ್ಲಿ ನಮ್ಮ ವಾದರಾಜ ಶ್ರೀಪಾದಂಗಳವರು ಶ್ರೀನಿವಾಸನ ಸ್ತೋತ್ರವನ್ನು ಮಾಡುವಾಗ ತಾನು ಇದನ್ನೇ ಮಾಡ್ತಾನೆ ಅಂತ ಹೇಳಿದ್ದಾರಲ್ಲಿ. ಅದೇ ವಾದಿರಾಜರ ಕೋಶಗೊಪ್ಪುವ ಹರಿಕಥಾಮೃತ ಎಂಬುದನ್ನು ಕೂಡ ನಾವು ಮನಗಾಣಬೇಕು. ಶ್ರೀಕುಮಾರಿ ಸಮೇತ ನೆಲೆಸಿದ ನಿನ್ನ ಮಂದಿರದಿ, ನಿನಗೇನೂ ಕೊಡಕ್ಕೆ ಬೇರೆ ಇಲ್ಲ, ನಾನೇ ನನ್ನ ಹೆಂಡತಿಯ ಜೊತೆಗೆ ನಿನ್ನ ಮನೇಲಿ ಇದ್ದು ಬಿಡ್ತೀನಿ. ಶ್ರೀಕುಮಾರಿ ಪರಮಶ್ರೇಷ್ಠಳಾಗಿರ್ತಕ್ಕಂಥ
ಲಕ್ಷ್ಮೀ ಸಮೇತ ನಿನ್ನ ಮಂದಿರದ ಶ್ವೇತದ್ವೀಪದ ಅರಮನೆಯಲ್ಲಿ ನೆಲೆಸಿದ್ದಾನೆ. ಒಬ್ಬ ಪರಮಾತ್ಮ ಬಂದ ಅಂದ ಕೂಡಲೇ ಪ್ರೆಸಿಡೆಂಟ್ ಬಂದ ಅಥವಾ PM ಬಂದ ಅಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಅವನ ಹಿಂದೆ ಬರುವಂತೆ ಆ ಕಮಲ ಭವ ಮುಖರು ಬಿಡದೆ, ಕಮಲ ಭವ, ಕಮಲದಲ್ಲಿ ಹುಟ್ಟಿರ್ತಕ್ಕಂಥ ಬ್ರಹ್ಮದೇವರೇ ಮೊದಲಾಗಿರತಕ್ಕಂಥ ಸಕಲ ರುದ್ರಾದಿ ದೇವತೆಗಳೆಲ್ಲರೂ ಬಂದು ನಿನ್ನ ಮನೆಯಲ್ಲಿ ನಿಂತು ಬಿಟ್ಟಿದ್ದಾರೆ. ಏನು ಅದ್ಭುತ ಅಪ್ಪ, ಏನು ದಾನ ಕೊಟ್ಟಿಯೋ ವರುಣ, ನೀ ದಾನ ಕೊಟ್ಟಿದ್ದರಿಂದ ಇಷ್ಟೆಲ್ಲವೂ ಕೂಡ ನಿನಗಾಗಿದೆ. ಅದಕ್ಕೆ ಅವರನ್ನು ಹೊಗಳುವಾಗ ಅಂತಾರೆ ಜಗನ್ನಾಥದಾಸರು, ಅನೇಕ ಜನರು ಜಗತ್ತಿನಲ್ಲಿ ರತ್ನಾಕರರಿದ್ದಾರೆ, ಆದರೆ ನೀನು ಗುಣರತ್ನಾಕರ. ನೀನು ಬರೀ ರತ್ನಾಕರ ಅಲ್ಲ, ಕನ್ಯಾಕುಮಾರಿಯಲ್ಲಿ ಒಂದು ಸಮುದ್ರವನ್ನು, ಒಂದು ದಿಕ್ಕಿನ ಸಮುದ್ರವನ್ನ ರತ್ನಾಕರ ಅಂತ ತೋರಿಸ್ತಾರೆ. ಬರೀ ರತ್ನಾಕರ ಅಲ್ಲ, ನೀನು ಗುಣರತ್ನಾಕರ. ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲವೂ ನಿನ್ನಲ್ಲಿದೆ. ಅದರಿಂದ ನಿನ್ನನ್ನ ವರ್ಣನೆ ಮಾಡ್ಲಿಕ್ಕಾಗತ್ತಾ? ವರುಣದೇವರ ಸ್ತೋತ್ರ ಮಾಡಿದ್ರೆ ಸಕಲ ರೋಗಗಳ ಪರಿಹಾರವಾಗತ್ತೆ. ಅದರಿಂದ ನಿನಗೆ ಕೊಡು ಯಮಗೆ ಸನ್ಮುದವ, ನಮಗೆ ಒಳ್ಳೆ ಆನಂದವನ್ನು ಕೊಡು ಸ್ವಾಮಿ ಅಂತ ವರುಣದೇವರನ್ನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಹೀಗೆ 13ನೇ ಕಕ್ಷದ ಶ್ರೇಷ್ಠನಾಗಿರ್ತಕ್ಕಂತಹ ವರುಣದೇವರ ಸ್ತೋತ್ರವನ್ನು, ಎಷ್ಟು ಸುಂದರವಾದ ಸ್ತೋತ್ರ ನೋಡ್ರಿ. ಜಗನ್ನಾಥದಾಸರ ಸ್ತೋತ್ರಗಳನ್ನ ನೋಡ್ತಾ ಇದ್ರೆ, ಕಕ್ಷಾ ತಾರತಮ್ಯ ನೋಡ್ತಾ ಇದ್ರೆ ಬಹಳ ಆನಂದ. ಇದನ್ನು ಅನುಭವಿಸ್ತಾ ಪ್ರತಿನಿತ್ಯ ಕಕ್ಷಾ ತಾರತಮ್ಯದ ಪಾರಾಯಣ ಮಾಡಿದರೆ ಬಹಳಷ್ಟು ಪುಣ್ಯ ನಮಗೆ ಒದಗಿ ಬರುತ್ತೆ. ಇದಾದ ಮೇಲೆ ಮುಂದೆ ನಾವು ನೋಡ್ತಕ್ಕಂತಹದ್ದು ಶಂತನುವು 4 ವರುಣನ ರೂಪ ಅಂತಂದ್ರು. ಇದಾದ ಮೇಲೆ ಮುಂದೆ ಹೇಳ್ತಾರೆ, ಸುರಮುನಿ ನಾರದನು ಕಿಂಚಿತ್ ಕೊರತೆ ವರುಣಗೆ. ಇನ್ನು ನಾರದರ ಬಗ್ಗೆ ಹೇಳ್ತಾರೆ. ನಾರದರು ಉತ್ಸಂಗಾತ್ ನಾರದೋ ಜಜ್ಞೆ. ಬ್ರಹ್ಮದೇವರ ಉತ್ಸಂಗ, ತೊಡೆಯಿಂದ ಹುಟ್ಟಿದವರು ನಾರದರು. ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿದ್ದಾರೆ ನಾರದರು. 3 ವಿಧವಾದ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನ, ನಿರ್ದುಷ್ಟವಾದ ಜ್ಞಾನವನ್ನ ಜಗತ್ತಿಗೆ ಕೊಡ್ತಾರಾದ್ರಿಂದ ನಾರಂ, ಅರವಿದೂರವಾದ ಜ್ಞಾನ ನಾರ, ಅದನ್ನು ಕೊಡ್ತಾರೆ. ದೋಷರಹಿತವಾದ ಜ್ಞಾನವನ್ನ ಕೊಡ್ತಕ್ಕಂಥವರು ನಾರದರು. ಆದ್ದರಿಂದ ಅಂತ ನಾರದ ಅಂದ್ರೆ ಜ್ಞಾನವನ್ನು ಕೊಡ್ತಕ್ಕಂಥವರು ಇವರು ವರುಣನಿಗೆ ಕಿಂಚಿತ್ ಕೊರತೆ ಅಂತ. ಹೌದು, ನಾರದರು ಇಷ್ಟು ದೊಡ್ಡವರಾಗಿದ್ದಾರೆ, ಇವರನ್ನು ನಾವು ಹೇಗೆ ಸ್ತೋತ್ರ ಮಾಡೋದು, ಇವರ ಬಗ್ಗೆ ಹೇಗೆ ತಿಳಿಯೋದು ಅಂದ್ರೆ ಜಗನ್ನಾಥದಾಸರು ಎಂಥ ಕರುಣಾಳುಗಳು ನೋಡ್ರಿ. ನಮ್ಗೆಲ್ಲ ಸಿಗತ್ತಿದ್ದಲ್ಲ, ಜಗನ್ನಾಥದಾಸರು ಇದನ್ನು ಕೊಟ್ಟಿದ್ದಾರೆ, ನಾರದರ ಸ್ತೋತ್ರವನ್ನ. ಏನೇನೋ ತೋರಿಸ್ತಾರೆ ನಮಗೆ ನಾರದರ ಬಗ್ಗೆ. ಇವತ್ತಿನ ಆಧುನಿಕರು ಏನೇನೋ ಮಾಡಿ ನಾರದರನ್ನು ಕರ್ಕೊಂಡು ಬಂದು, ಫಿಲಂನವರಂತೂ ನಾರದರನ್ನ ಹೊಲಸು ಮಾಡಿಟ್ಟಿದ್ದಾರೆ, ರಾಮನನ್ನ ಹೊಲಸು ಮಾಡಿಟ್ಟಿದ್ದಾರೆ. ಅದೆಲ್ಲ ತೆಗೆದದ್ದೆಲ್ಲ ಹಿಂದೂ ಹಿಂದೂ ದೇವತೆಗಳನ್ನು ಅವಮಾನ ಮಾಡೋದು ಇದು ಅತ್ಯಂತ ಹೇಯ. ಅದನ್ನು ನೋಡಿದ ನಮ್ಮ ಮಕ್ಕಳು ಯಾರೋ ಒಬ್ಬ ಜೋಕರ್ ನೋಡ್ದಂಗೆ ನಾರದರನ್ನ ನೋಡ್ತಾರೆ. ನಾರದರು ಬಂದು ಕಲಹಕಾರಿ, ಯಾತಕ್ಕೆ ಕಲಹ ಮಾಡ್ತಾರೆ ನಾರದರು, ಯಾಕೆ ಜಗಳ ಮಾಡಿಸ್ತಾರೆ ಎಂಬುದನ್ನ ನಾವು ಮಕ್ಕಳಿಗೆ ಹೇಳದೆ, ನಾರದರಿಗೆ ಏನೋ ಒಂದು ತಲೆ ಮೇಲೆ ಉದ್ದಕ್ಕೆ ಮಾಡಿ ಏರಿಯಲ್ ತರ ಜುಟ್ಟು ಮಾಡಿ ಹುಚ್ಚುಚ್ಚಾಗೆಲ್ಲ ಅದನ್ನು ಮಾಡ್ತಾರೆ. ನಾರದರು ಆಗಲ್ಲ, ತುಂಬಾ ದೊಡ್ಡವರು. 14ನೇ ಕಕ್ಷದ ನಾರದರು ದೇವಋಷಿ, ನಾರದರಿಗೆ ವಂದಿಸುವೆ ಅಂತಾರೆ ನಾರದ. ನಮ್ಮ ಜಗನ್ನಾಥದಾಸರು ಬಹಳ ದೊಡ್ಡ ದೇವರು, ಅವರ ಅನುಗ್ರಹ ಪಡೆಯದೇ ಇದ್ರೆ ನಮಗೆ ಜ್ಞಾನವೇ ಹುಟ್ಟೋದಿಲ್ಲ. ಅದಕ್ಕೆ ನಾರದರ ಬಗ್ಗೆ 26ನೇ ಪದ್ಯದಲ್ಲಿ ಕಕ್ಷಾ ತಾರತಮ್ಯ ಸಂಧಿಯಲ್ಲಿ ಹೇಳ್ತಾರೆ. ಪಣೆಯೊಳೊಪ್ಪುವ ತಿಲಕ ತುಳಸಿ ಮಣಿಗಣ ಅಂಚಿತ ಕಂಠ, ಕರದಲ್ಲಿ ಕುಣಿತ ವೀಣಾ ಸುಸ್ವರದಿ ಬಹುತಾಳ ಗತಿಗಳಲ್ಲಿ, ಪ್ರಣವ ಪ್ರತಿಪಾದ್ಯನ ಗುಣಗಳ ಕುಣಿದು ಅತಿ ಸಂಭ್ರಮದಿ ಗಾಯನವ ಮಾಡುವ ದೇವಋಷಿ ನಾರದರಿಗಭಿರಮಿಪೇ. ಹೇಗಿದ್ದಾರೆ ನಾರದರ ಸ್ವರೂಪ ಹೇಳ್ತಾರೆ ನೋಡ್ರಿ. ಅವರ ಗುಣವನ್ನು, ಅವರನ್ನು ಚಿಂತನೆ ಮಾಡುವಾಗ ಮನಸ, ಧ್ರುವರಾಜ ನಾರದರನ್ನು ಕಂಡು ಕೂಡಲೇ ನಮಸ್ಕಾರ ಮಾಡಿದ. ಪ್ರಹ್ಲಾದರಾಜರು ನಾರದರನ್ನ ಹೇಳ್ತಾರೆ ದೇವರ ಮುಂದೆ ಸ್ತೋತ್ರ ಮಾಡುವಾಗ, ಸ್ವಾಮಿ ಸೋಹಂ ಕಥಂನು ವಿಸೃಜೆ ತವ ಭೃತ್ಯ ಸೇವಾಂ ಅಂತಾರೆ. ದೇವರ ಎದುರಿಗೆ ಪ್ರಹ್ಲಾದರಾಜರು ಪರಮಾತ್ಮನನ್ನ ಸ್ತೋತ್ರ ಮಾಡುವಾಗ ಅಂತಾರೆ, ಸ್ವಾಮಿ ನಿನ್ನ ಸೇವಕರಾದ ನಾರದರ ಅನುಗ್ರಹವೇ ನನಗೆ ನಿನ್ನ ದರ್ಶನಕ್ಕೆ ಕಾರಣ ಆಯಿತು ಸ್ವಾಮಿ. ಗುರುಗಳ ಅನುಗ್ರಹ ಇಲ್ಲದೆ ಇದ್ರೆ ಖಂಡಿತವಾಗಿ ಭಗವಂತ ಒಲಿಯೋದಿಲ್ಲ. ನಾರದರು ನನಗೆ 10,000 ವರ್ಷಗಳ ಪರ್ಯಂತರವಾಗಿ ನೋಡಿ, ನಾರದರು 10,000 ವರ್ಷ ಹಿರಣ್ಯಕಶಿಪು ತಪಸ್ಸನ್ನ ಮಾಡಿ ಬರುವ ತನಕ ಕಯಾದುವನ್ನು ತಮ್ಮ ಮನೆಯಲ್ಲಿಟ್ಟುಕೊಂಡು ಅಡಿಗೆ ಮಾಡಿ ಊಟಕ್ಕೆ ಹಾಕಿ ಅವಳು ಕೂತ್ಕೊಂಡು ಪುರಾಣ ಕೇಳಮ್ಮ ಅಂತ ಕೂಡಿಸ್ಕೋಬೇಕು. 9 ತಿಂಗಳಿಗೆ ಹೊಟ್ಟೆ ಭಾರ ಆಗಿ ನಿದ್ದೆ ಬಂದು ಶ್ರಮ ಆಗತ್ತೆ. ಅಂತಹದ್ದು 10,000 ವರ್ಷ ಕಯಾದು ಹಿರಣ್ಯಕಶಿಪುವಿನ ಮಡದಿ ಗರ್ಭವನ್ನು ಧಾರಣೆ ಮಾಡ್ತಾಳೆ. ಕೇಳ್ತಾಳೆ ನಾರದರನ್ನ, ಸ್ವಾಮಿ ನನ್ನ ಗಂಡ ಬರೋ ತನಕ ನನ್ನ ಮಗುವಿಗೆ ಜನ್ಮ ಆಗಬಾರದು, ಪ್ರಸವ ಆಗಬಾರದು ಅಂತ ಅವಳನ್ನು ಕೂಡಿಸ್ಕೊಂಡು ಪುರಾಣ ಹೇಳ್ತಾರೆ. ಕಯಾದುವಿಗೆ ನಿದ್ದೆ ಬಂದ್ಬಿಡ್ತಿತ್ತು. ನಾರದರ ಮನೆ ಊಟ ಅಂದ್ರೆ ಕೇಳಬೇಕಾ? ಒಳ್ಳೆ ಊಟ, ವೈದಿಕ ಬ್ರಾಹ್ಮಣರ ಮನೆಯಲ್ಲಿ ಒಳ್ಳೆ ಊಟ ಇರುತ್ತೆ, ಚೆನ್ನಾಗಿರುತ್ತೆ. ಚಮಚದಲ್ಲಿ ತಿನ್ನಲ್ಲ, ಚೆನ್ನಾಗಿ ನೆಲದಲ್ಲಿ ಕೂತ್ಕೋತಾರೆ. ಒಳ್ಳೆ ತುಪ್ಪ, ಒಳ್ಳೆ ಮೊಸರು, ಒಳ್ಳೆ ಹಾಲು, ಒಳ್ಳೆ ನೈವೇದ್ಯ ಮಾಡಿದ ದೇವರಿಗೆ, ಭಗವಂತನಿಗೆ ನಿವೇದನೆ ಮಾಡಿದ ಅಡಿಗೆ, ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳಿಗೆಲ್ಲದಕ್ಕೂ ಕಾರಣ ಅಂತ ಅನ್ನ ತಿಂದ್ರೆ ಒಳ್ಳೆ ಬುದ್ಧಿ ಬರುತ್ತೆ. ಧೃತರಾಷ್ಟ್ರ ಕೆಟ್ಟ ಅನ್ನ ತಿಂತಾ ಇದ್ದ, ದುರ್ಯೋಧನನ ಮನೆಯನ್ನವನ್ನ. ಯಾವಾಗ ದುರ್ಯೋಧನ ಸತ್ತ, ಭೀಮಸೇನ ದೇವರು ನೈವೇದ್ಯ, ದ್ರೌಪದಿ ದೇವಿ ಅಡಿಗೆ,
ಅದು ತಿಂದ ಮೇಲೆ ಧೃತರಾಷ್ಟ್ರನಿಗೆ ವೈರಾಗ್ಯ ಬಂತು. ಆದ್ದರಿಂದ ಆಹಾರವೂ ಕೂಡ ಜ್ಞಾನಕ್ಕೆ ಕಾರಣ ಆಗತ್ತೆ. ಒಳ್ಳೆಯ ಉಪದೇಶವನ್ನು ನಾರದರು ಒಳಗೆ ಕೂತಿದ್ದ ಪ್ರಹ್ಲಾದರಾಜರಿಗೆ ಕೊಡ್ತಾರೆ. ಅದನ್ನು ಪ್ರಹ್ಲಾದರಾಜರು ಹೇಳ್ತಾರೆ. ತಾವು ಮಕ್ಕಳಿಗೆ ದೈತ್ಯ ಬಾಲಕರಿಗೆ ಉಪದೇಶ ಮಾಡುವಾಗ ಅವರನ್ನು ಹೇಳ್ತಾರೆ, ಅಂಥ ನಾರದರು ನಮ್ಮ ಪ್ರಹ್ಲಾದರಾಜರಿಗೆ ಗುರುಗಳು. ಅತ್ಯಂತ ಇಬ್ಬರು ಶ್ರೇಷ್ಠರಾದ ಶಿಷ್ಯರು ನಮ್ಮ ನಾರದರಿಗೆ, ಧ್ರುವ ಮತ್ತು ಪ್ರಹ್ಲಾದ ಇಬ್ಬರು ಬಹಳ ದೊಡ್ಡ ಶಿಷ್ಯರು. ಅವರಿಬ್ಬರಿಗೆ ಹೇಳ್ತಾರೆ, ಹೇಗಿದ್ದಾರೆ? ಪಣೆಯಳೊಪ್ಪುವ ತಿಲಕ. ತಿಲಕ ಅಂದ್ರೆ ಊರ್ಧ್ವ ಪುಂಡ್ರ, ಚೆನ್ನಾಗಿ ಲಕ್ಷಣವಾಗಿ ಅಂಗಾರಾಕ್ಷತೆಯನ್ನ ಇದುವರೆಗೂ ಯಾರೂ ಕೂಡ ನಾರದರಿಗೆ ತಿರಿಯ ಪುಂಡ್ರವನ್ನು ಇಟ್ಟಿಲ್ಲ. ಪಣೆಯಳೊಪ್ಪುವ ತಿಲಕ, ಕಂಠದಲ್ಲಿ ತುಳಸಿ ಮಣಿಗಣಾಂಚಿತ ಕಂಠ. ಕಂಠದಲ್ಲಿ ಯಾವಾಗಲೂ ಕೂಡ ಗಂಡಸರು ತುಳಸಿ ಮಾಲೆಯನ್ನು ಹಾಕ್ಕೊಂಡೇ ಇರಬೇಕದನ್ನ. ಕರದಲ್ಲಿ ಕುಣಿತ ವೀಣಾ, ಕರದಲ್ಲಿ ಮಹತಿ ಎಂಬತಕ್ಕಂತಹ 3 ತಂತಿಯ ವೀಣಾ, ಮಹತಿ ಅಂತದಕ್ಕೆ ಹೆಸರು. ಅದನ್ನು ಸುಸ್ವರದಿ, ಒಳ್ಳೆಯ ಸ್ವರದಿಂದ, ಬಹುತಾಳ ಗತಿಗಳಲ್ಲಿ, ಬಹಳವಾಗಿರತಕ್ಕಂಥ ಜಂಪೆ ತಾಳ, ತ್ರಿಪುಟ ತಾಳ, ಆದಿತಾಳ, ಅನೇಕ ತಾಳಗಳಲ್ಲಿ, ಮಧ್ಯಮ ತಾಳ, ಅಡ್ಡತಾಳ, ಅನೇಕ ತಾಳಗಳ ರಾಗಗಳಲ್ಲಿ, ಸುಸ್ವರಗಳಲ್ಲಿ, ಅನೇಕ ರಾಗಗಳಲ್ಲಿ, ಬಹುತಾಳ ಗತಿಗಳಲ್ಲಿ, ಪ್ರಣವ ಪ್ರತಿಪಾದ್ಯನ ಗುಣಗಳ. ನೋಡಿ, ಇಲ್ಲಿ ದೇವರನ್ನು ಬಿಡೋದೇ ಇಲ್ಲ ಜಗನ್ನಾಥದಾಸರು. ಇಲ್ಲೂ ಹಾಗೆ ಬರುತ್ತೆ. ಹಿಂದಿನ ಪದ್ಯದಲ್ಲಿ ಶ್ರೀಕುಮಾರಿ ಸಮೇತ ನೆಲೆಸಿದ ನಿನ್ನ ಮಂದಿರದಿಂದ ವರುಣನ ಸ್ತೋತ್ರ ಮಾಡುವಾಗ ಪರಮಾತ್ಮ ಬಂದ. ಇಲ್ಲಿ ಮತ್ತೆ ನಾರದರ ಸ್ತೋತ್ರ ಮಾಡುವಾಗ ಪ್ರಣವ ಪ್ರತಿಪಾದ್ಯನ ಗುಣಗಳ ಕುಣಿದು ಅತಿ ಸಂಭ್ರಮದಿ ಗಾಯನವ ಮಾಡುವ. ಪ್ರಣವ ಪ್ರತಿಪಾದ್ಯನಾದ, ವೇದ ಪ್ರತಿಪಾದ್ಯರಾದ, ಓಂಕಾರ ಪ್ರತಿಪಾದ್ಯರಾದ ಭಗವಂತನ ಗುಣಗಳನ್ನು ಅತಿ ಸಂಭ್ರಮದಿಂದ ದೇವರ ಗಾನ ಮಾಡುವಾಗ ಸಂಭ್ರಮ ಇರಬೇಕು. ಇನ್ಯಾವ್ಯಾವುದಕ್ಕೂ DJ ಹಾಕೊಂಡು ಕುಣಿತಾರೆ ಹುಚ್ಚುಗಳು. ಭಗವಂತನ ಗುಣನಾಮಗಳನ್ನು ಸಂಭ್ರಮದಿಂದ, ತಾಳ ಮದ್ದಲೆ ಎಲ್ಲವನ್ನಿಟ್ಟುಕೊಂಡು ಸಂಭ್ರಮದಿಂದ ಭಗವಂತನ ಗುಣಗಾನವನ್ನು ಅತಿ ಪ್ರೌಢವಾಗಿ ಮಾಡಬೇಕು. ಅದನ್ನು ಮಾಡ್ತಾರೆ ನೀವು. ಪ್ರಣವ ಪ್ರತಿಪಾದ್ಯನ ಗುಣಗಳ ಕುಣಿದು ಅತಿ ಸಂಭ್ರಮದಿ ಗಾಯನವ. ಸಂಭ್ರಮ ಅಂದರೆ ಒಳಗಡೆ ಭಗವಂತನ ರೂಪದ ಧ್ಯಾನ, ತಾಳಗಳು ತಪ್ಪೋಣಿಲ್ಲ. ಅದಕ್ಕೆ ಪುರಂದರದಾಸರಾಗಿದ್ದಾಗ ಅವರ ಕಥೆಯಲ್ಲಿ ಒಂದು ಸಂದರ್ಭ ಬರುತ್ತೆ. ಮನಸ್ಸು ಕೆಟ್ಟೋಗಿಬಿಟ್ರೆ ಭಗವಂತನ ಗುಣಗಾನ ಬರಲ್ವಂತೆ. ಒಂದು ದಿವಸ ನಾರದರು ಪುರಂದರದಾಸರಾಗಿ ಬಂದಿರ್ತಾರೆ. ಇದನ್ನೆಲ್ಲ ಜಗನ್ನಾಥದಾಸರು ಹೇಳಲ್ಲ ಇಲ್ಲಿ. ನಾರದರ ಅವತಾರ ಯಾವುದು, ಭೃಗು ಋಷಿಗಳ ಅವತಾರ ಯಾವುದು, ಮತ್ತು ಗಣೇಶನ ಅವತಾರ ಯಾವುದು ಹೇಳಲ್ಲ. ಯಾಕೆಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಎಷ್ಟು ಹೇಳಿದ್ದಾರೆ ಅಷ್ಟನ್ನು ಮಾತ್ರ ಹೇಳುತ್ತಾರೆ, ಹೆಚ್ಚನ್ನು ಹೇಳೋದಿಲ್ಲ. ಯಾಕೆಂದ್ರೆ ಅದೆಲ್ಲ ದ್ವಾಪರ ಯುಗಕ್ಕೆ ಸಂಬಂಧಪಟ್ಟದ್ದನ್ನು ಮಾತ್ರ ಹೇಳ್ತಾರೆ. ಕಲಿಯುಗದಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತ ಹೇಳೋದಿಲ್ಲ. ಅದೆಲ್ಲ ದೊಡ್ಡವರ ಮಾತಿನಿಂದ ತಿಳಿಯಬೇಕು. ಒಮ್ಮೆ ಪುರಂದರದಾಸರು ತಾವು ಯಾಯಿವಾರಕ್ಕೆ ಹೋಗ್ತಾ ಇದ್ರು. ಪ್ರತಿನಿತ್ಯ ಯಾಯಿವಾರವ ಮಾಡಿ ವಿಪ್ರರಿಗೆ ಮೃಷ್ಟಾನ್ನ ಪ್ರಿಯದಲ್ಲಿ ತಾನುಂಡು ಕೊಡದಲೋಬಿ ಮಾಯ ಸಂಸಾರದಲ್ಲಿ ಮಮತೆ ಹೆಚ್ಚಾಗಿ ಗಾಯನವ ಮಾಡಲವ ಹರಿದಾಸನೆ ಅಂತಾರೆ ನಾರದ. ನಮ್ಮ ಪುರಂದರದಾಸರ ಗುರುಗಳಾದ ವ್ಯಾಸರಾಜರು ಪ್ರತಿನಿತ್ಯ ಯಾಯಿವಾರ ಮಾಡ್ಲಿಕ್ಕೆ ಹೋಗ್ತಾರೆ. 11:30 ಬರಬೇಕು ಅವರು ಯಾಯಿವಾರ ಮುಗಿಸ್ಕೊಂಡು. ಅಲ್ಲಿ ತನಕನೇ ಯಾಯಿವಾರ. ಬೆಳಗ್ಗೆ 8:00 ಮನೆಯಲ್ಲಿ ನೈವೇದ್ಯಕ್ಕೆ ಬೇಕಾಗುವ ತನಕ ಪೂಜೆಯನ್ನು ಮುಗಿಸಿ ಅಲ್ಲಿಂದ ಯಾಯಿವಾರಕ್ಕೆ ಹೋಗಬೇಕು. ಯಾಯಿವಾರದಲ್ಲಿ ಬಂದದ್ದನ್ನ ಶುದ್ಧ ಮಾಡಿ ಅಡಿಗೆ ಮಾಡಬೇಕು ಸರಸ್ವತಿ ಬಾಯಿ. ಅವತ್ತು ಪುರಂದರದಾಸರು ಯಾಯಿವಾರಕ್ಕೆ ಹೋದಾಗ ಸಂಭ್ರಮವೇ ಬರಲಿಲ್ಲವಂತೆ ಪುರಂದರದಾಸರಿಗೆ. ದೇವರ ನಾಮ ಹೇಳಬೇಕಾದ್ರೆ ಸಂಭ್ರಮವೇ ಬರಲಿಲ್ಲ, ಮನಸ್ಸಿಗೆ ಇಂಪಣವೇ ಆಗಲಿಲ್ಲ. ಕೆಲವೊಮ್ಮೆ ಹಾಗೆ ಆಗತ್ತೆ, ಮನಸ್ಸಿಗೆ ಇಂಪಣ ಆಗತ್ತೆ, ತುಂಬಾ ಆನಂದ ಆಗತ್ತೆ. ಕೆಲವು ಸರಿ ಮನಸ್ಸಿಗೆ ಇಂಪಣ ಆಗಲ್ಲ, ಕೆಲವು ಸರಿ ಯಾಕೋ ಗೊತ್ತಾಗಲ್ಲ. ಅದಕ್ಕೆ ಭಗವಂತ ಎಲ್ಲೆಲ್ಲಿ ಸಂಚಾರ ಮಾಡ್ತಿರ್ತಾನೋ ದೇಹದ ಒಳಗೆ ಸುರಪನಾಲಯ ಕೈದಿದೊಡೆ ಮನವೆರಗುವುದು ಸತ್ಪುಣ್ಯ ಮಾರ್ಗದಿ ಅಂತ ಅಲ್ಲಲ್ಲಿಗೆ ಬಂದದ್ದೇ ಕಾರಣವಾಗಿರುತ್ತೆ. ಆಗೋದಿಲ್ಲ. ನಾರದ ನಮ್ಮ ಪುರಂದರದಾಸರು ಮನೆಗೆ ಬಂದುಬಿಡ್ತಾರೆ. ಮನೆಗೆ ಬಂದರೆ ಅಲ್ಲಾಗಲೇ ಮಧ್ವಪತಿಯ ಬೀಗರು ಬಂದಿರ್ತಾರೆ. ಮಧ್ವಪತಿಗೆ ಹೆಣ್ಣು ಕೊಟ್ಟ ಮಾವ ಅವ್ರ ಕಡೆಯವರೆಲ್ಲ ಬಂದಿರ್ತಾರೆ. ಸರಸ್ವತಿ ಬಾಯಿ ಅಡಿಗೆ ಮಾಡ್ತಾ ಇದ್ದಾರೆ. ಮನೆಯೊಳಗಡೆ ಒಳ್ಳೆ ಹೋಳಿಗೆ ಸುಟ್ಟ ವಾಸನೆ ಗಮ್ಮಂತ ಬರ್ತಾ ಇದೆ. ಇದನ್ನು ನೋಡಿದ ಪುರಂದರದಾಸರು, ಇದೇನಿದು, ಯಾವತ್ತೂ ನಾ ಬರೋ ತನಕ ಅಡಿಗೆ ಆಗ್ತಿರ್ಲಿ, ಇವತ್ತೇನು ಬೇಗ ಆಗಿದೆ ಅಂತ ಪಾಪ ಸರಸ್ವತಿ ಬಾಯಿ ಒಳಗೆ ಕರೆದು ಕಾಲು ಹಿಡ್ಕೊಂಡು ಗಟ್ಟಿಯಾಗಿ, ಸ್ವಾಮಿ ದಯವಿಟ್ಟು ನೀವೆಲ್ಲ ದಾನ ಮಾಡಿ ಬಂದ್ರಿ, ಮಧ್ವಪತಿಗೆ ಹೆಣ್ಣು ಕೊಟ್ಟವರು ಕೂಡ ದುಃಖ ಪಡಬಾರದು ಅಂತ ಪಕ್ಕದ ಮನೆಯ ಮೈಲಾರಲಿಂಗಪ್ಪನ ಹತ್ರ ಪರಶುಶೀಲ ಇಸ್ಕೊಂಡು ಬಂದು ಅದನ್ನ ಮುಟ್ಟಿ ಬಂಗಾರ ಮಾಡಿ ನಾನು ಅದರಿಂದ ಅಡಿಗೆ ಮಾಡಿದ್ದೀನಿ ಅಂತಂದ್ರು. ಆಗ ಪುರಂದರದಾಸರು ಹೇಳ್ತಾರೆ, ಮಧ್ವಪತಿ ಬಾಯಿಲಿ ಏನಾಯ್ತು ಇವತ್ತು, ನಮಗೆ ಯಾಯಿವಾರಕ್ಕೆ ಹೋದಾಗ ಏನಾಯ್ತು ಅಂತ ಕೇಳುತ್ತಾರೆ. ಇಲ್ಲ, ಯಾಕೋ ನಿಮಗೆ ಇವತ್ತು ಮೂಡೇ ಬರಲಿಲ್ಲ, ಸಂಭ್ರಮವೇ ಆಗಲಿಲ್ಲ, ಮನಸ್ಸಿಗೆ ಆನಂದವೇ ಆಗಲಿಲ್ಲ. ನೀವು ಅದಕ್ಕೆ ದೇವರ ನಾಮ ನಿಮಗೆ ಇವತ್ತು ಮನಸ್ಸಾ ಬರಲಿಲ್ಲ, ಯಾಕೆ ಗೊತ್ತಾಯ್ತಾ ಅಂತಾರೆ. ಏನು ಅಂತಾರೆ ಮಧ್ವಪತಿಗಳು, ನೋಡಿದ್ಯಾ ನಮ್ಮ ಮನೆಯೊಳಗಡೆ ಅನ್ಯಾಯದ ಮಾರ್ಗದಲ್ಲಿ ಬಂದ ಮೈಲಾರಪ್ಪನ ಮನೆಯ ಒಂದು ಪರಶುಶಿಲೆಯ ಸ್ಪರ್ಶದಿಂದ ಮಾಡಿದ ಬಂಗಾರದಿಂದ ಅದನ್ನು ಮಾರಿದ್ದರಿಂದ ತಂದ
ಅಡಿಗೆಯನ್ನು ಮನೆಯಲ್ಲಿ ಮಾಡಿದ್ದಕ್ಕೆ ಮನಸ್ಸು ಕೆಟ್ಟು ಹೋದ್ರೆ ಇನ್ನು ಅದರಿಂದ ಮಾಡಿದ್ದ ಆಹಾರವನ್ನು ತಿಂದ್ರೆ ಎಷ್ಟು ಕೆಡಬೇಡ. ಅದಕ್ಕೆ ಸಂಭ್ರಮ ಬರಬೇಕಾದ್ರೆ ಜ್ಞಾನಭಕ್ತಿ ವೈರಾಗ್ಯಾದಿಗಳಾಗಬಾರದು. ಇದನ್ನು ತೋರಿಸಿದ್ರು ಪುರಂದಾಸರು. ಅದು ಅವ್ರಿಗೇನು ಆಗಬೇಕಾಗಿಲ್ಲ, ಇದನ್ನೊಂದು ಕಥೆ ಮಾಡಿ ತೋರಿಸಿದ್ರು. ನೋಡ್ರಿ, ಹೀಗೆ ಅನ್ಯಾಯಾರ್ಜಿತವಾದ ಧನ ನಮ್ಮ ಮನೆಗೆ ಬಂದರೆ ಅದು ಅನ್ಯಾಯವಾಗಿ ಅದು ಬಂದಾಗ ನಮ್ಮ ಮನಸ್ಸನ್ನು ಕೆಟ್ಟಿ ಹಾಳು ಮಾಡಿಬಿಡುತ್ತೆ ಎಂಬುದನ್ನು ಪುರಂದಾಸರಾಗಿ ತೋರಿಸ್ತಾರೆ. ಅದಕ್ಕೆ ಪ್ರಣವ ಪ್ರತಿಪಾದ್ಯನ ಗುಣಂಗಳ ಕುಣಿದು ಅತಿ ಸಂಭ್ರಮದಿ ಗಾಯನವ ಮಾಡುವ ದೇವ ಋಷಿ ನಾರದರಿಗೆ ಅಭಿನಮಿಪೇ. ಹೀಗೆ ಅಂತಹ ದೇವ ಋಷಿಗಳು ನಾರದರು ಎಂಬುದನ್ನು ಜಗನ್ನಾಥದಾಸರು ಎಷ್ಟು ಬಗೆಬಗೆಯಾಗಿ ತಾರತಮ್ಯದ ಬಗ್ಗೆ ಜಗನ್ನಾಥದಾಸರು ಆ ದೇವತೆಗಳ ಋಷಿಗಳ ಉಪಾಸನೆಯನ್ನು ಮಾಡುವುದಕ್ಕೆ ಎಷ್ಟು ಉಪಕಾರವನ್ನು ಮಾಡಿಕೊಟ್ಟಿದ್ದಾರೆ. ನಮಗೆ ನಾರದರ ಸ್ತೋತ್ರ ಪುರಾಣದಲ್ಲಿ ಸಿಗಲ್ಲ, ಸೂರ್ಯನ ಸ್ತೋತ್ರ ಸಿಗತ್ತೆ, ವರುಣನ ಸ್ತೋತ್ರ ಸಿಗಲ್ಲ. ತತ್ವಾಯಾಮಿ ಬ್ರಹ್ಮಣ ವಂದಮಾನ ಅಂತ ವೇದದಲ್ಲಿದೆ. ನಮ್ಮ ಕನ್ನಡದಲ್ಲಿ ನಾವು ಎಲ್ಲಿ ಸ್ತೋತ್ರ ಮಾಡಬೇಕು? ನಮಗೆ ಸಂಸ್ಕೃತ ಬರದೇ ಇದ್ದವರು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಅದಕ್ಕೆ ಹಿಂದೆ ಶ್ಲೋಕದಲ್ಲಿ ಲೋಕಮಾತೆಯ ಪಡೆದು ಅಂತ ಸಮುದ್ರ ಸ್ನಾನಕ್ಕೆ ನೀವು ಹೋದಾಗ ಈ ಪದ್ಯವನ್ನು ಹೇಳ್ಕೊಂಡ್ರೆ ಸಮುದ್ರ ರಾಜ ಸಂತೋಷ ಪಡ್ತಾನೆ. ನಾನು ಮಾಡಿದ ದಾನವನ್ನು ನೀವು ಹೊಗಳಿದಿರಿ, ನಿಮ್ಮ ಮಕ್ಕಳನ್ನು ಚೆನ್ನಾಗಿಟ್ಟಿರ್ತೀನಿ ಅಂತ ವರುಣದೇವರ ಸ್ತೋತ್ರ ಅನುಗ್ರಹ ಮಾಡ್ತಾರೆ. ನಾರದರನ್ನ ಸ್ತೋತ್ರ ಮಾಡಿದರೆ ನಾರದರು ಕೂಡ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ನಮಗೆ ಕೊಟ್ಟು ಪರಮಾನುಗ್ರಹವನ್ನು ಮಾಡ್ತಾರೆ ಎಂಬುದನ್ನು ನಾರದರ ಸ್ತೋತ್ರದಲ್ಲಿ ಜಗನ್ನಾಥದಾಸರು ಕಕ್ಷಾತಾರತಮ್ಯದಲ್ಲಿ ಹೀಗೆ ಸ್ತೋತ್ರವನ್ನು ಮಾಡತಕ್ಕಂಥವರಾಗಿದ್ದಾರೆ. ಹೀಗೆ ಸ್ವಲ್ಪ ನಿಧಾನ ಆಗಬಹುದು ಪ್ರವಚನ, ಆದರೂ ಅನೇಕ ವಿಚಾರಗಳನ್ನು ಕೇಳೋಣ ನಾವು ಇದರೊಳಗೆ. ಇದಾದ ಮೇಲೆ ಸುರಮುನಿ ನಾರದನು ಕಿಂಚಿತ್ ಕೊರತೆ ವರುಣಗೆ. ಮುಂದೆ 15ನೇ ಕಕ್ಷದಲ್ಲಿ ಬರ್ತಕ್ಕಂಥ ಅಗ್ನಿ ಭೃಗು ಅಜಗೊರಳ ಪತ್ನಿ ಪ್ರಸೂತಿ ಮೂವರು ನಾರದರಿಗದಮ. ಈ ನಾರದರಿಗಿಂತ 15ನೇ ಕಕ್ಷದಲ್ಲಿ ಬರ್ತಕ್ಕಂಥ ಅಗ್ನಿ ಭೃಗು ಅಜಗೊರಳ ಪತ್ನಿ ಪ್ರಸೂತಿ ಮೂವರು ನಾರದರಿಗೆ ಅಧಮ ಎಂಬುದನ್ನು ಇಷ್ಟು 15ನೇ ಕಕ್ಷದವರ ಬಗ್ಗೆ ಹೇಳಿ ಮತ್ತೆ 15ನೇ ಕಕ್ಷದವರ ಬಗ್ಗೆ ಮುಂದಿನ ಪದ್ಯದಲ್ಲೂ ಕೂಡ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ಪದ್ಯ 21ನೇ ಪದ್ಯ. ನೀಲ ದೃಷ್ಟದ್ಯುಮ್ನ ಲವ ಈ ಲೇಲಿಹಾನನ ರೂಪಗಳು ಭೃಗು ಕಾಲಿಲೊದ್ದದರಿಂದ ಹರಿಯನು ವ್ಯಾಧ ನೆನೆಸಿದನು. 7 ಋಷಿಗಳಿಗೊತ್ತಮರು ಮುನಿ ಮೌಳಿ ನಾರದ ಗದಮ ಮೂವರು ಗಾಳಿಯುತ ಪ್ರಹ್ಲಾದ ಬಾಲ್ಹಿಕ ರಾಯ ನೆನೆಸಿದನು. ಪದಚ್ಛೇದ. ನೀಲ ದೃಷ್ಟದ್ಯುಮ್ನ ಲವ ಈ ಲೇಲಿಹಾನನ ರೂಪಗಳು ಭೃಗು ಕಾಲಿಲಿ ಒದ್ದದ್ದರಿಂದ ಹರಿಯನು ವ್ಯಾಧ ನೆನೆಸಿದನು. 7 ಋಷಿಗಳಿಗೆ ಉತ್ತಮರು ಮುನಿ ಮೌಳಿ ನಾರದ ಗದಮ ಮೂವರು ಗಾಳಿಯುತ ಪ್ರಹ್ಲಾದ ಬಾಕ್ಲಿಕ ರಾಯ ನೆನೆಸಿದನು ಎಂಬುದಾಗಿ 21ನೇ ಪದ್ಯದ ಪದಚ್ಛೇದ. ಇನ್ನು ಅಗ್ನಿ ಭೃಗು ಪ್ರಹ್ಲಾದನ ಅವತಾರಗಳನ್ನು ಹೇಳ್ತಾ ಇದ್ದಾರೆ. ಲೇಲಿಹಾನ ನೀಲನೆಂಬತಕ್ಕಂಥ ಕವಿ ಸೇನಾಧಿಪತಿ ಅಗ್ನಿಯ ಅವತಾರ. ಈ ಅಗ್ನಿ ಅವತಾರದ ನೀಲನ ಕಥೆಯನ್ನ ರಾಮಾಯಣದಲ್ಲಿ ನಿರೂಪಣೆ ಮಾಡುತ್ತಾರೆ, ಪುರಾಣಾಂತರಗಳಲ್ಲೂ ಹೇಳ್ತಾರೆ. ನೀಲ ಎಂಬತಕ್ಕಂಥವನು ಅಗ್ನಿಯ ಒಂದು ರೂಪ, ದೃಷ್ಟದ್ಯುಮ್ನ ಎಂಬತಕ್ಕಂಥದ್ದು ಅಗ್ನಿಯ ರೂಪ. ಇದೆರಡೂ ಕೂಡ ಈ ಲೇಲಿಹಾನನ ರೂಪಗಳು ಅಂತ. ಪಾಂಡವರ ಸೇನಾಧಿಪತಿ ದೃಷ್ಟದ್ಯುಮ್ನ ಅಗ್ನಿ. ಯಾಕೆ ದೇವತೆಗಳು ದೃಷ್ಟದ್ಯುಮ್ನನ್ನ ಸೇನಾ ನಾಯಕನನ್ನು ಮಾಡಿಕೊಂಡ್ರು ಅಂದರೆ, ಮಾಡುವ ಪ್ರತಿಯೊಂದು ಕೆಲಸಗಳು ಯಜ್ಞಾತ್ಮಕವಾಗಿರಬೇಕು. ನಾವು ಮಲಗಿದ್ದು ಎದ್ದದ್ದು ಎಲ್ಲವೂ ಯಜ್ಞ. ಪ್ರತಿಯೊಂದು ಮಲಗಿದ್ದು ಎದ್ದದ್ದು, ಊಟ ಮಾಡಿದ್ದು, ಓಡಾಡಿದ್ದು ಎಲ್ಲವೂ ಪಚನ ಭಕ್ಷಣ ಗಮನ ಮೈಥುನ ಇವೆಲ್ಲವೂ ಸಹಿತ ಭಗವಂತನ ಯಜ್ಞರೂಪವಾಗಿ ನಾವು ಮಾಡಬೇಕು. ಆ ಯಜ್ಞರೂಪವಾಗಿ ಮಾಡೋದರಿಂದ ನಾವು ಆ ಯಜ್ಞವನ್ನು ಮಾಡಬೇಕು. ಇವತ್ತು ಕೌರವರ ಧ್ವಂಸ ಭೂಭಾರ ಹರಣ ಎಂಬತಕ್ಕಂಥ ಒಂದು ಯಜ್ಞ. ಅದಕ್ಕೆ ದೃಷ್ಟದ್ಯುಮ್ನೇ ಕೊನೆಯ ತನಕ ಸೇನಾಧಿಪತಿಯಾಗಿದ್ದ ಪಾಂಡವರ ಕಡೆಗೆ. ಇನ್ನು ಕೌರವರ ಕಡೆಗೆ ಭೀಷ್ಮ, ದ್ರೋಣ, ಕರ್ಣ ಮತ್ತು ಅಶ್ವತ್ಥಾಮ 4 ಜನ ಆಗಿ ಹೋಗ್ತಾರೆ. ಇಲ್ಲಿ ಪಾಂಡವರ ಕಡೆಗೆ ಕೇವಲ ಒಬ್ಬನೇ ದೃಷ್ಟದ್ಯುಮ್ನೇ ಅಗ್ನಿಯ ರೂಪ. ಈ ನೀಲ ಎಂಬತಕ್ಕಂಥ ಕಪಿ ಸೇನಾಧಿಪತಿ ಇದ್ದಾನಲ್ಲ, ಇವನ ಕೈಯಲ್ಲಿ ಎಲ್ಲ ಕಲ್ಲುಗಳನ್ನೆಲ್ಲ ತಂದು ಕೊಡಬೇಕಂತೆ. ಅವನದನ್ನು ಹಾಕಬೇಕು. ಅವನು ಹಾಕಿದ್ರೆ ತೇಲ್ತಾ ಇತ್ತು, ಇನ್ಯಾರು ಹಾಕಿದ್ರು ತೇಲ್ತಾ ಇರಲಿಲ್ಲ. ಯಾಕೆ ಅವನ ಕೈಯಲ್ಲಿ ತೇಲ್ತಾ ಇತ್ತು ಎಂಬುದನ್ನು ಹೇಳ್ತಾರೆ ಬಹಳ ಚೆನ್ನಾಗಿ. ಈ ನೀಲ ಸಣ್ಣ ವಯಸ್ಸಿನ ಹುಡುಗ ಇದ್ದಾಗ, ಕಪಿಯಾಗಿದ್ದಾಗ, ಬ್ರಾಹ್ಮಣರು ಋಷಿಗಳು ನದಿ ದಂಡೆಯಲ್ಲಿ ಕೂತ್ಕೊಂಡು ದೇವ್ರ ಪೂಜೆ ಮಾಡ್ತಾ ಇರ್ತೀವಲ್ಲ, ನಾವೆಲ್ಲ ದೇವ್ರ ಪೂಜೆ ಮಾಡ್ತೀವಿ ನದಿ ದಂಡೆಯಲ್ಲಿ ತೀರ್ಥಯಾತ್ರೆಗೆ ಹೋದಾಗ. ಈ ಕಪಿ ಏನು ಮಾಡಬೇಕು, ಆ ಸಾಲಿಗ್ರಾಮ ತೊಗೊಂಡೋಗಿ ಅದು ನೇರಳೆ ಹಣ್ಣು ಅಂತ ಅದನ್ನು ತೊಗೊಂಡು ನೋಡಿ ರುಚಿ ನೋಡಿದಂತೆ ಮಾಡಿ ಅದಲ್ಲ ಅಂತ ತಿಳಿದು ಪಟ್ಟಂತ ನೀರಲ್ಲಿ ಬಿಸಾಕಿಬಿಡ್ಬೇಕು. ಋಷಿಗಳೆಲ್ಲ ನೋಡ್ತಾ ಇದ್ರು, ಏನೋ ಕಷ್ಟಪಟ್ಟು ನಾವು ಸಾಲಿಗ್ರಾಮ ಸಂಪಾದನೆ ಮಾಡ್ತಾ ಇದ್ವಿ, ಅದನ್ನು ತೊಗೊಂಡೋಗಿ ಕೋತಿ ನೀರಲ್ಲಿ ಹಾಕಿಬಿಡುತ್ತೆ ಅಂತ ಏನು ಮಾಡ್ತಾರೆ, ತಕ್ಷಣ ಅವರೊಂದು ಶಾಪ ಕೊಡ್ತಾರೆ, ನೀನು ಏನೇನು ನೀರಲ್ಲಿ ಬಿಸಾಕ್ತಿ ಅದೆಲ್ಲ ತೇಲಿ ಬಿಡ್ಲಿ ಅಂತ.
ಆ ತೇಲಿ ಬಿಡ್ಲಿ ಅಂತ ಋಷಿಗಳು ಕೊಟ್ಟ ಶಾಪ ಇವತ್ತು ರಾಮ ಸೇತುವೆಯನ್ನು ಕಟ್ಟುವಾಗ ಆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಪರಮಾತ್ಮನ ಸೇವೆಗೆ ಅದು ಉಪಯೋಗ ಆಯಿತು ಎಂಬುದನ್ನು ಕೂಡ ನಾವಿಲ್ಲಿ ಜ್ಞಾಪಿಸ ಮಾಡಿಕೊಳ್ಳಬೇಕು. ನೀಲನೆಂಬತಕ್ಕಂಥ ಕಪಿ ಸೇನಾಧಿಪತಿ, ದುಷ್ಟದ್ಯುಮ್ನ ಪಾಂಡವರ ಸೇನಾಧಿಪತಿ, ದೃಪದರಾಜನ ಮನೆಯ ಯಜ್ಞದಲ್ಲಿ ಅಗ್ನಿಯ ಅವತಾರವನ್ನು ಮಾಡಿದ್ದಾನೆ. ಲವ ಶ್ರೀರಾಮನ ಪುತ್ರ. ಈ ಮೂರು ಲೇಲಿಹಾನನ ಅಗ್ನಿಯ ರೂಪಗಳು. ಲೇಲಿಹಾನ ಎಂಬುದು ಯಾಕೆ ಅಂತಂತಾರೆ ಅಂತಂದ್ರೆ, ಲೇಲಿಹಾನ ಎಂಬುದರ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಲೇಲಿಹ್ಯತೆ ಇದರ ಬಗ್ಗೆ ಹೇಳುವಾಗ ಪರಮಾತ್ಮನ ಬಗ್ಗೆ ಚೆನ್ನಾಗಿ ಈತ ವಿಚಾರವನ್ನು ಮಾಡುವುದರಿಂದ ಲೇಲಿಹಾನ ಅಂದ್ರೆ ಅಗ್ನಿಯ ರೂಪ, ಅದನ್ನು ನಾವು ತಿಳ್ಕೊಳ್ಬೇಕು. ಲೇಲಿಹಾನ ಸಪ್ತಜಿಕ್ವ ಎಂಬುದಾಗಿ ಹೇಳಿದ್ದಾರೆ. ಇನ್ನು ಮುಂದೆ ಭೃಗು ಋಷಿಗಳು ಕಾಲಿಲೊದ್ದದರಿಂದ ವ್ಯಾಧ ಹರಿಯನು ವ್ಯಾಧ ನೆನೆಸಿದನು. ಕಾಲಿಲ್ ಒದ್ದದ್ರಿಂದ ಭೃಗು ಋಷಿಗಳು ವ್ಯಾಧ ಎಂಬತಕ್ಕಂಥ ಜರ ಎಂಬತಕ್ಕಂಥ ಇವನಾಗಿದ್ದಾನೆ. ಏನಾಗಿದ್ದಾನೆ? ತಾನು ಪಾದಪ್ರಹಾರ ದೋಷೇಣ ಭೃಗುಂತು ವ್ಯಾಧತಾಂ ಗತಂ ಸ್ವಾಜ್ಞಾಪ್ರಾಪ್ತ ವಿಮಾನೇನ ದಿವಂ ನಿನ್ನೆ ಜನಾರ್ದನ. ಈ ಭೃಗು ಋಷಿಗಳು ಎರಡು ಕೆಲಸ ಮಾಡಿದ್ದಾರೆ. ಮುಂದೆ ಪದ್ಯದಲ್ಲಿ ಹರಿಕಥಾಮೃತಸಾರದಲ್ಲಿ ನೋಡೋಣ. ಕಕ್ಷಾ ತಾರತಮ್ಯ ಸಂಧಿಯಲ್ಲಿ ಈ ಭೃಗು ಋಷಿಗಳೇನಿದ್ದಾರೆ ಈ ಪರಮಾತ್ಮನನ್ನು ಒದೀತಾರೆ. ಅದನ್ನು ಒದ್ದಾಗ ಆ ಪಾಪಕ್ಕಾಗಿ ಇವರು ಮುಂದೆ ಜರ ಎಂಬತಕ್ಕಂಥ ಬೇಡನಾಗ್ತಾರೆ. ದೇವರ ಪಾದಕ್ಕೆ ಬಾಣವನ್ನು ಬಿಡ್ತಾರೆ. ದೇವರ ಪಾದಕ್ಕೆ ನಾನು ರುದ್ರದೇವರ ಬಗ್ಗೆ ಹೇಳುವಾಗ ವ್ಯಾಧ ನೆನೆಸಿದ ಅನ್ನುವಾಗ ಇದನ್ನು ಸ್ಮರಣೆ ಬಂದು ಅದನ್ನು ಹೇಳಿಬಿಟ್ಟಿದ್ದೆ, ಅದನ್ನು ತಿದ್ದುಕೊಳ್ರಿ, ಹಾಗಲ್ಲ. ಹಾಗಾಗಿ ವ್ಯಾಧ ಇಲ್ಲಿ ಭೃಗು ಋಷಿಗಳ ಅವತಾರ ಎಂಬತಕ್ಕಂಥದ್ದಾಗಿ ಪಾದಪ್ರಹಾರ. ಇವರಿಗೆ ಭೃಗು ಋಷಿಗಳು ಅಂತ ಯಾಕೆ ಹೆಸರೆಂದ್ರೆ, ಯಾವುದೇ ಒಂದು ಭಗವಂತನ ಕೆಲಸಕ್ಕೆ ಬೇಗ ಬೇಗ ಮುಂದೆ ಹೋಗ್ತಾರಂತೆ. ವೃಕ್ಷಂ ಶೀಘ್ರಂ ಸಮುದ್ದಿಷ್ಟಂ ಗತಿಂ ಗಮನ ಮುಚ್ಯತೆ ಗತಿರ್ಗಮನ ಮುಚ್ಯತೆ ಕಾರ್ಯಾರ್ಥಿ ತ್ವರೆಯ ಹ್ಯಾತಿ ಯಥೋ ಭೃಗುಸ್ಮೃತಃ ಅಂತ ಇವರಿಗೆ ಈ ಹೆಸರು. ದುಷ್ಟದ್ಯುಮ್ನ ಅಂತ ದುಷ್ಟತ್ವಾದ್ಯೋತನಾಚ್ಚೈವ ದುಷ್ಟದ್ಯುಮ್ನ ಇತೀರಿತಃ ಅಂತ ಹೀಗೆ ಭೃಗು, ಅನಲ, ಪ್ರಸೂತಿ, ಹರಿಯನ್ನು ವ್ಯಾಧ ನೆನೆಸಿದನು. 7 ಋಷಿಗಳಿಗೆ ಉತ್ತಮರು, ಸಪ್ತ ಋಷಿಗಳಿಗೆಲ್ಲ ಇವರೆಲ್ಲರೂ ಸಹಿತ ಉತ್ತಮರಾಗಿದ್ದಾರೆ. ಮುನಿ ಮೌಳಿ ನಾರದೆಗೆ ಅಧಮ ಮೂವರು. ಈ ಅಗ್ನಿ, ಭೃಗು, ಪ್ರಸೂತಿ 3 ಜನರು ಕೂಡ ನಾರದರಿಗೆ ಅಧಮರಾಗಿದ್ದಾರೆ. ಗಾಳಿಯುತ ಪ್ರಹ್ಲಾದ ಬಾಲ್ಯೀಕರಾಯ ನೆನೆಸಿದನು. ಗಾಳಿಯುತ ಅಂದ್ರೆ ವಾಯುದೇವರ ಆವೇಶಯುಕ್ತನಾಗಿರ್ತಕ್ಕಂಥ ಪ್ರಹ್ಲಾದರಾಜರೇ ಮುಂದೆ ದ್ವಾಪರ ಯುಗದಲ್ಲಿ ತಾವು ಶ್ರೇಷ್ಠವಾಗಿರ್ತಕ್ಕಂಥ ಬಾಲ್ಯೀಕರಾಜನಾಗಿ ಬಂದಿದ್ದಾರೆ ಎಂಬುದನ್ನು, ಪ್ರಹ್ಲಾದರಾಜರಿಗೆ ವಾಯುದೇವರ ಆವೇಶ ಇರೋದರಿಂದ ವಾಯುವಾವೇಶಾಚ್ಯ ಪ್ರಹ್ಲಾದ ನಾರದಾದಮಸ್ಮೃತಃ ಅಂತ ನಾರದರಿಗಿಂತ ಈತ ಕಡಿಮೆ ಎಂಬುದನ್ನು ನಾರದ ಅದಕ್ಕೆ ಹೇಳ್ತಾರೆ. ಸಕಲ ದೇವತೆಗಳಲ್ಲಿ ನಾರದರಿಗಿಂತ ಉತ್ತಮರು ಈ ಕೆಳಗಿನವರಾಗೋದಿಲ್ಲ. ಆದ್ರಿಂದ ಋತೇತು ತಾತ್ವಿಕಾನ್ ದೇವಾನ್ ನಾರದಾದೀನ್ ಸ್ತತೇವಚ ಪ್ರಹ್ಲಾದಾದ ಉತ್ತಮಕ್ಕೋನು ವಿಷ್ಣು ಭಕ್ತೋ ಜಗತ್ರೇ ಅಂತ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಎಲ್ಲ ನನ್ನ ಭಕ್ತರು ನಿನ್ನ ಅಧೀನರು ಅಂತ ಪರಮಾತ್ಮ ಹೇಳ್ತಾನೆ. ಹೇಳಿದಾಗ ಏನು ಅಂತ ಅರ್ಥ ಮಾಡಿಕೊಳ್ಬೇಕು ಅಂತಂದಾಗ ನಮ್ಮ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಪ್ರಹ್ಲಾದನಿಗಿಂತ ಎಲ್ಲರೂ ಕಡಿಮೆ, ಪ್ರಹ್ಲಾದನೇ ಉತ್ತಮ ಅಂದ್ರೆ ಏನರ್ಥ ಅಂದ್ರೆ ಪ್ರಹ್ಲಾದನಿಗಿಂತ ಕಡಿಮೆ ಆದವರಿಗೆ ಇವನು ಉತ್ತಮ ಅಂತ. ಋತೇತು ತಾತ್ವಿಕಾನ್ ದೇವಾನ್ ತತ್ವಾಭಿಮಾನಿ ದೇವತೆಗಳನ್ನ ನಾರದಾದೀನ್ ನಾರದರೇ ಮೊದಲಾದವರನ್ನ ಬಿಟ್ಟು ಪ್ರಹ್ಲಾದರಾಜರು ವಾಯುವಾವೇಶದಿಂದ ಉತ್ತಮರಾಗುತ್ತಾರಾದ್ದರಿಂದ ಜಗನ್ನಾಥದಾಸರು ತಾವೇನು ಮಾಡಿದ್ದಾರೆ, ಇವತ್ತು 15ನೇ ಕಕ್ಷದಲ್ಲಿ ಪ್ರಹ್ಲಾದರಾಜರನ್ನ ಸೇರಿಸ್ತಕ್ಕಂಥವರಾಗಿದ್ದಾರೆ. ಈಗ ನಾವು ಮುಂದೆ 15ನೇ ಕಕ್ಷದ ಭೃಗು ಋಷಿಗಳ ಸ್ತೋತ್ರವನ್ನು ಮಾಡೋಣ. ಇವರೇ ವಿಜಯದಾಸರು ಎಂಬುದಾಗಿ ನಮ್ಮಲ್ಲೆಲ್ಲ ಪ್ರಸಿದ್ಧಿ. ಅದನ್ನೆಲ್ಲ ಯಾವುದನ್ನು ಜಗನ್ನಾಥದಾಸರು ಈ ಅವತಾರಗಳ ಬಗ್ಗೆ ಹೇಳೋದಿಲ್ಲ. ಗಣಪತಿಯೇ ಗೋಪಾಲದಾಸರು, ಭೃಗು ಋಷಿಗಳೇ ವಿಜಯದಾಸರು, ಪ್ರಹ್ಲಾದರಾಜ ಜಗನ್ನಾಥದಾಸರೇ ಸಲ್ಲಾದರು. ಇದು ಯಾವ ವಿಚಾರವನ್ನು ಜಗನ್ನಾಥದಾಸರು ಇಲ್ಲಿ ಹೇಳೋದಿಲ್ಲ. ಆಯಾ ದಾಸರುಗಳು ಹೇಳಿದ್ದನ್ನ ನಾವಿಲ್ಲಿ ಅರ್ಥವನ್ನ ಮಾಡಿಕೊಳ್ಳಬೇಕು. ಭೃಗು ಋಷಿಗಳ ಮಹಿಮೆಯನ್ನು ಹೇಳ್ತಾರೆ. ಆ ಸರಸ್ವತಿ ತೀರದಲ್ಲಿ ವಿನಯಿಸಲಾ ಮುನಿಗಳ ನುಡಿಗೆ ಜಡಜಾಸನ ಮಹೇಶಾಚ್ಯುತರ ಲೋಕಂಗಳಿಗೆ ಹೋಗಿ. ಕಕ್ಷಾ ತಾರತಮ್ಯ ಸಂಧ್ಯ 27ನೇ ಪದ್ಯ. ಆ ಸರಸ್ವತಿ ತೀರದಲ್ಲಿ ಭಿನ್ನಯಿಸಲಾ ಮುನಿಗಳ ನುಡಿಗೆ ಜಡಜಾಸನ ಮಹೇಶಾಚ್ಯುತರ ಲೋಕಂಗಳಿಗೆ ಹೋಗಿ ತಾ ಸಕಲ ಗುಣಗಳ ವಿಚಾರಿಸಿ ಕೇಶವನೇ ಪರದೈವವೆಂದುಪದೇಶಿಸಿದ ಭೃಗುಮುನಿಪ ಕೊಡಲೆ ಮಗೆ ಅಖಿಳ ಪುರುಷ ಅರ್ಥ. ಏನು ಸುಂದರವಾದ ಪದ್ಯ. ಅಲ್ಲಲ್ಲಿಗೆ ನಿಲ್ಲಿಸಿಕೊಂಡು ಓದಿದ್ರೆ ಎಷ್ಟು ಅರ್ಥ ಆಗತ್ತೆ. ಸರಸ್ವತಿ ನದಿ ತೀರದಲ್ಲಿ ಸತ್ರ್ಯಾಗವನ್ನು ಮಾಡ್ತಾ ಇದ್ದಾಗ ಸರ್ವಯಜ್ಞ ಭೋಕ್ತ ಯಾರು, ಯಾರು ಅಧಿಕಾರಿ, ಇದಕ್ಕೆ ಯಾರು ಅಧ್ಯಕ್ಷ ಅಂತೆಲ್ಲ ಕೇಳಿದಾಗ ತ್ರಿಮೂರ್ತಿಗಳಲ್ಲಿ ಉತ್ತಮರು ಯಾರು ಅಂತ ಗೊತ್ತಿರಲಿಲ್ಲ ಅಂತಲ್ಲ, ಲೋಕಕ್ಕಿದೊಂದು ಇತಿಹಾಸವನ್ನ ಕಥೆಯನ್ನು ಮಾಡಿ ತೋರಿಸಬೇಕು ಎನ್ನುವ ಉದ್ದೇಶದಿಂದ ಋಷಿಗಳು ಎಲ್ಲರೂ ಭೃಗು ಋಷಿಗಳನ್ನು ಕಳಿಸಿದಾಗ ಅವರು ಜಡಜಾಸನ ಅಂತಂದ್ರೆ ನೀರಿನಲ್ಲಿ ಹುಟ್ಟಿರ್ತಕ್ಕಂಥ ಕಮಲವನ್ನೇ ಆಸನವನ್ನಾಗಿ ಮಾಡಿಕೊಂಡವರ ಬ್ರಹ್ಮದೇವರು, ಮಹೇಶ, ರುದ್ರದೇವರು, ಅಚ್ಯುತರ ಪರಮಾತ್ಮನ ಲೋಕಗಳಿಗೆ ಹೋಗಿ
ತಾ ಸಕಲ ಗುಣಗಳನ್ನು ವಿಚಾರಿಸಿ ಯಾರ್ಯಾರು ಉತ್ತಮರು ಎಂಬುದನ್ನೆಲ್ಲ ನೋಡಿ ತಾವು ಕೇಶವನೇ ಪರದೈವವೆಂದು ಹರಿಸರ್ವೋತ್ತಮತ್ವ ಜ್ಞಾನ ಬರಬೇಕಾದ್ರೆ ಭೃಗು ಋಷಿಗಳ ಅನುಗ್ರಹ ಬೇಕೇ ಬೇಕು. ಅದಕ್ಕೆ ಅವರನ್ನು ನಮ್ಮ ವ್ಯಾಸವಿಠಲರಂತಾರೆ, ಇವರ ನಂಬಿದ ಜನಕ್ಕೆ ಅವರಿಗೆ ಅವರ ಸ್ತೋತ್ರವನ್ನು ಉದಯ ಕಾಲದಿ ಈ ಪದವ ಪಠಿಸಲು ಮದಡನಾದರೂ ಜ್ಞಾನ ಉದಯವಾಗುವುದು. ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ರಂಗನೊಲಿಯನೋ ಇವರ ಸಂಘ ದೊರೆಯದೆ. ಆದ್ದರಿಂದ ಜಗನ್ನಾಥ ವಿಜಯದಾಸರ ಸಂಘ ಸಿಗದೆ, ಭೃಗು ಋಷಿಗಳ ಸಂಘ ಸಿಗದೆ ಪರಮಾತ್ಮನ ಸರ್ವೋತ್ತಮತ್ವ ಜ್ಞಾನ ನಮಗಾಗೋದೇ ಇಲ್ಲ. ಆದ್ದರಿಂದ ಕೇಶವನೇ ಪರದೈವವೆಂದುಪದೇಶಿಸಿದ ಭೃಗು ಮುನಿಪ ಕೊಡಲೆ ಮಗೆ ಅಖಿಳ ಪುರುಷಾರ್ಥ. ಆದ್ದರಿಂದ ಭವಿಷ್ಯೋತ್ತರ ಪುರಾಣದ ವೆಂಕಟಾಚಲ ಮಹಾತ್ಮೆ ನೀವೆಲ್ಲ ಕೇಳುವಾಗ ಹರಿಸರ್ವೋತ್ತಮ ಸಾಕ್ಷಾತ್ ರಮಾದೇವಿ ತದಂತರ ತದದೋ ವಿಧಿವಾಣ್ಯೋಚ ತದದ ಶರ್ವಪೂರ್ವಕ ಅಂತ ಕೆಳಗೆ ಬಂದು ಸರಸ್ವತಿ ನೀರದಿ ತೀರದಲ್ಲಿ ಬಂದು ತಾವೇನು ಮಾಡಿದ್ದಾರೆ, ಆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದ್ದಾರೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಈ 15ನೇ ಕಕ್ಷದವರ ಬಗ್ಗೆ ಬಹಳಷ್ಟು ವಿಚಾರ ಇರೋದರಿಂದ ಇವತ್ತು ನಮ್ಮ ಪಾಠದ ಸಮಯ ಬಹಳ ಮೀರಿತಾದ್ದರಿಂದ ನಾಳೆ ಮತ್ತೆ 22ನೇ ಪದ್ಯವನ್ನು ನೋಡೋಣ. ಇವತ್ತು ನೀಲದೃಷ್ಟದ್ಯುಮ್ನ ಲವಲೇಲಿಹಾನನ ರೂಪಗಳು ಭೃಗು ಕಾಲಿಲೊದ್ದದರಿಂದ ಹರಿಯನು ವ್ಯಾಧನೆನಿಸಿದನು. ದೇವರನ್ನು ಒದ್ದದ್ದರಿಂದ ಅವರಿಗೆ ಹಾಗಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. 7 ಋಷಿಗಳಿಗುತ್ತಮರು ಮುನಿಮೌಳಿ ನಾರದ ಗದಮ ಮೂವರು ಗಾಳಿಯುತ ಪ್ರಹ್ಲಾದ ಬಾಲ್ಯಿಕ ರಾಯನೆನಿಸಿದನು. ಗಾಳಿಯುತ ಪ್ರಹ್ಲಾದ ಅನ್ನುವ ಶಬ್ದವನ್ನ ಪ್ರಹ್ಲಾದನಲ್ಲೂ ಗಾಳಿಯುತ, ಬಾಲ್ಯಿಕರಾಜನಲ್ಲೂ ಗಾಳಿಯುತ ಎಂಬುದನ್ನಾಗಿ ನಾವು ತಿಳಿಬೇಕು. ಶಂತನುವಿನ ದೇವಾಪಿ, ಶಂತನು, ಬಾಲ್ಯಿಕ ಅಂತ 3 ಜನ ಮಕ್ಕಳು. ಶಂತನುವಿಗೆ ಅಣ್ಣನಾಗಿ ಬಾಲ್ಯಿಕರಾಜ ಹುಡ್ತಾನೆ. ಆ ಬಾಲ್ಯಿಕರಾಜ ಪುತ್ರಿಕಾ ಪುತ್ರತಾಂ ಯಾತಃ, ಪ್ರತೀಪರಾಜನ ಹೆಂಡತಿ ಬಾಲ್ಯಿಕರಾಜನ ತಾಯಿ, ಆ ತಾಯಿಯ ತಂದೆಯ ಮನೆಗೆ, ತಾತನ ಮನೆಗೆ ಈತ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಈತ ಬಾಲ್ಯಿಕರಾಯ ಹುಟ್ಟುವಾಗ ಏನೈವ ಜಾಯಮಾನೇನ ತರಸಾ ಭೂರ್ ವಿದಾರಿತ ಅಂತ ಆಚಾರ್ಯರು. ಬಾಲ್ಯಿಕರಾಯ ಹುಟ್ಟುವಾಗ ಭೂಮಿ ವಿದಾರಣ 2 ಭಾಗ ಆಗೋಯ್ತಂತೆ. ಈ ಬಾಲ್ಯಿಕರಾಜರು ಕೌರವರ ಸೈನ್ಯದಲ್ಲಿ ಸೇರ್ಕೋತಾರೆ. ಕೌರವರ ಸೈನ್ಯದಲ್ಲಿ ಸೇರಿಕೊಂಡು ಭೀಮಸೇನ ದೇವರಿಗೆ ಹೇಳ್ತಾರೆ, ಭೀಮ ನೀನೇ ನನ್ನನ್ನು ಕೊಲ್ಲಬೇಕು ಅಂತ. ಭೀಮಸೇನ ದೇವರೊಂದು ಪ್ರತಿಜ್ಞೆ, ಅವೈಷ್ಣವರನ್ನು ಕೊಲ್ತೀನಿ ಹೊತ್ತು ವೈಷ್ಣವರನ್ನು ಕೊಲ್ಲೋದಿಲ್ಲ ಅಂತ. ಆದರೂ ಭೀಮಸೇನ ದೇವರನ್ನು ಕೇಳ್ಕೋತಾರೆ, ನಾನು ಯಾರ್ಯಾರ ಕೈಯಲ್ಲೋ ಸಾಯೋದಿಲ್ಲ, ಆದ್ದರಿಂದ ನಾನು ನಿನ್ನ ಕೈಯಲ್ಲೇ ಸಾಯಬೇಕು, ನೀನೇ ನನ್ನನ್ನು ಸಂಹಾರ ಮಾಡಬೇಕು ಎಂಬುದಾಗಿ. ಇಷ್ಟು ವೈಷ್ಣವತ್ವದ ಬಗ್ಗೆ ಪ್ರಹ್ಲಾದರಾಜರಿಗೆ ಇಷ್ಟು ಜ್ಞಾನ. ಅದಕ್ಕೆ ಪ್ರಹ್ಲಾದರಾಜರೇ ಮುಂದೆ ಶಂತನುವಿಗೆ ಅಣ್ಣನಾಗಿ ದೇವಾಪಿ, ಶಂತನು, ಬಾಲ್ಯಿಕ. ದೇವಾಪಿ ತಪಸ್ಸಿಗೆ ಹೋಗ್ತಾನೆ, ಶಂತನು ರಾಜ್ಯವನ್ನು ಆಳ್ತಾನೆ, ಬಾಲ್ಯಿಕ ತಾನು ತಾತನ ಮನೆಗೆ, ಅಂದರೆ ತಂದೆಯ ಮಾವನ ಮನೆಗೆ, ತನ್ನ ತಾತನ ಮಾತಾಮಹನ ಮನೆಗೆ, ಅವರಿಗೆ ಗಂಡು ಮಕ್ಕಳಿರಲ್ಲ, ಅವರಿಗೆ ಪುತ್ರಿಕಾ ಪುತ್ರವನ್ನು ಹೊಂದುತ್ತಾನೆ. ಯಾರಿಗೆ ಗಂಡು ಮಕ್ಕಳಿರಲ್ಲ ಅವರು ಹೆಣ್ಣು ಮಕ್ಕಳನ್ನು ದತ್ತು ತೆಗೆದುಕೊಳ್ಳೋದು ದೌಹಿತ್ರನನ್ನ ಎರಡೂ ಕಡೆಗೆ ಆಗತ್ತೆ ಎಂದು ತಗೊಳ್ತಾರೆ. ಹಾಗಾಗಿ ಪ್ರತೀಪರಾಜನ ಅತ್ತೆಯ ಮನೆಯಲ್ಲಿ ಈತ ಬೆಳೀತಾನೆ ಎಂಬುದನ್ನು ನಾವು ನೋಡಬೇಕು. ಇಷ್ಟು 21ನೇ ಪದ್ಯದಲ್ಲಿ ಮುಗಿದಿರತಕ್ಕಂತಹದ್ದಾಗಿದೆ. 16ನೇ ಕಕ್ಷದ ಬಗ್ಗೆ ಹೇಳುವಾಗ ಅಲ್ಲಿ ಮತ್ತೆ ಇನ್ನೇನು ಹೇಳ್ತಾರೆ ಎಂಬುದನ್ನು ನಾಳಿನ ದಿವಸ ಉಪನ್ಯಾಸದಲ್ಲಿ ಕೇಳೋಣ. ಕಾಯೇನ ವಾಚ ಮನಸ್ಸೇಂದ್ರಿಯರ್ವ ಬುದ್ಧಾತ್ಮನ ಸುತ ಸ್ವಭಾವಂ ಕರೋಮಿದ್ದ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.